Um, we've been studying through the book of Deuteronomy. ನಾವು ಧರ್ಮೋಪದೇಶ ಕಾಂಡ ಪುಸ್ತಕದಿಂದ ನಾವು ಅಧ್ಯಯನ ಮಾಡುತ್ತಾ ಇದ್ದೇವೆ. God asked the kings of Israel to make a copy of this, keep them and read it every day. ಒಂದು ಪ್ರತಿಯನ್ನ, ಈ ಧರ್ಮೋಪದೇಶ ಕಾಂಡ ಪುಸ್ತಕದ ಪ್ರತಿಯನ್ನ ಅರಸರು ಆ ಒಂದು ಪ್ರತಿಯನ್ನ ಮಾಡಿಕೊಂಡು ಅವರು ಓದಬೇಕು ಪ್ರತಿನಿತ್ಯ ಎಂಬುದಾಗಿ ನಾವು ನೋಡುತ್ತೇವೆ. And he told the children of Israel to study and follow the words of this book. ಮತ್ತು ಇಸ್ರೇಲ್ ಜನರಿಗೆ ಈ ಒಂದು ಪುಸ್ತಕದ ವಾಕ್ಯಗಳನ್ನ ಅಧ್ಯಯನ ಮಾಡಿ ಅದಕ್ಕೆ ಕೈಗೊಂಡು ನಡೆಯುವಂತೆ ಅವರಿಗೆ ಆಜ್ಞೆಯನ್ನ ಕೊಟ್ಟಿರುವಂತದ್ದನ್ನು ನೋಡುತ್ತೇವೆ. If the kings and the people have done that, Israel's history would have been different. ಅರಸರು ಮತ್ತು ಇಸ್ರೇಲ್ ಜನರು ಪ್ರಜೆಗಳು ಅವರು ಈ ರೀತಿಯಾಗಿ ಮಾಡಿರುವಂತದ್ದಾಗಿದ್ದರೆ ಅವರ ಒಂದು ಚರಿತ್ರೆ ವಿಭಿನ್ನವಾಗಿರುತ್ತಿತ್ತು. We completed chapter 31 last week. 31ನೇ ಅಧ್ಯಾಯವನ್ನ ನಾವು ಕಳೆದ ಬಾರಿ ನಾವು ಮುಗಿಸಿದ್ದೇವೆ. In chapter 31 verse 27 we saw a sad statement. Moses is telling, I know how rebellious and stubborn you are. When I am with you, you are like that. How much more after my death? 7ನೇ ವಚನದಲ್ಲಿ 31ನೇ ಅಧ್ಯಾಯ, ಯಾಕೆಂದ್ರೆ ನೀವು ಹಠ ಹಿಡಿದು ಆಜ್ಞೆಗೆ ಒಳಗಾಗದವರೆಂಬುದನ್ನು ನನಗೆ ತಿಳಿದೇ ಇದೆ. ನಾನು ಇನ್ನೂ ಜೀವದಿಂದಿರುವಾಗಲೇ ನೀವು ಯೆಹೋವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದೀರಿ. ನಾನು ಹೋದ ತರುವಾಯ ನೀವು ತಿರುಗಿ ಬಿಡುವುದು ಮತ್ತಷ್ಟು ನಿಶ್ಚಯ ಎಂಬುದಾಗಿರುವಂತಹ ದುಃಖಕರವಾದಂತ ಒಂದು ಸಂಗತಿಯನ್ನ ತಿಳಿಸುವಂತದನ್ನ ನೋಡುತ್ತೇವೆ. Yet Moses did what God told him to do. ಆದರೂ ಮೋಶೆ ದೇವರು ಆತನಿಗೆ ಏನು ತಿಳಿಸಿದ್ದನೋ ಅದನ್ನ ಮಾಡುವುದಕ್ಕೆ ಮುಂದಾದನು. In verse 19 of that chapter, the Lord told him to write a song, teach to the people of Israel. 19ನೇ ವಚನದಲ್ಲಿ ಆದ ಕಾರಣ ನೀನು ಈ ಪದ್ಯವನ್ನ ಬರೆದು ಇಸ್ರೇಲರಿಗೆ ಕಲಿಸಿಕೊಡಬೇಕು ಎಂಬುದಾಗಿ ದೇವರು ಆಜ್ಞೆ ಮಾಡಿದನು. Verse 30 of 31, we see Moses spoke the words of this song until they were finished in the ears of all the assembly of Israel. 31:30. ಆಗ ಮೋಶೆ ಇಸ್ರೇಲರ ಸರ್ವ ಸಮೂಹದವರಿಗೆ ಕೇಳಿಸುವಂತೆ ಈ ಪದ್ಯದ ಮಾತುಗಳನ್ನೆಲ್ಲ ಹೇಳಿದನು ಎಂಬುದಾಗಿ. And when we enter into chapter 32, it is a long song. ಈ 32ನೇ ಅಧ್ಯಾಯಕ್ಕೆ ಬರುವುದಾದರೆ ಅದು ಒಂದು ಉದ್ದವಾದಂತ ಮೋಶೆಯ ಹಾಡಾಗಿ ಪದ್ಯವಾಗಿ ಬರುತ್ತದೆ. In Hebrews 1:1 we read that God spoke in different manner, different ways through the prophets to God's people. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ಪ್ರವಾದಿಗಳ ಮುಖಾಂತರ ಹಂತ ಹಂತವಾಗಿ ಆತನು ವಿವಿಧ ರೀತಿಯಲ್ಲಿ ಮಾತನಾಡಿದ್ದಾನೆ ಎಂಬುದಾಗಿ ನೋಡುತ್ತೇವೆ. If they don't listen to the prose, gadya, God will speak to them through poetry. ದೇವರು ಆತನು ತನ್ನ ಗದ್ಯದ ರೂಪದಲ್ಲಿ ಮಾತನಾಡಿರುವಂತದನ್ನ ಕೇಳದೇ ಇರುವುದಾದರೆ ಪದ್ಯದ ರೂಪದಲ್ಲಿ ಮಾತನಾಡುತ್ತಾನೆ ಎಂಬುದಾಗಿ ನಾವು songs can teach us a lot of beautiful things. ಈ ಒಂದು ಹಾಡುಗಳು ಅಥವಾ ಪದ್ಯಗಳು ಅನೇಕ ಸುಂದರವಾದಂತ ಸಂಗತಿಗಳನ್ನ ಕಲಿಸಿಕೊಡುತ್ತದೆ, especially when it is written from experience by God's servants. ವಿಶೇಷವಾಗಿ ಅನುಭವದಿಂದ ಬರೆದಿರುವಂತ ದೇವರ ಸೇವಕರುಗಳ ಮುಖಾಂತರ ತಿಳಿಸಿರುವಂತ ವಾಕ್ಯವನ್ನ ನೋಡುವುದಾದ್ರೆ ಅದು ಮಾತನಾಡುತ್ತದೆ ನಮಗೆ. Last week we looked at the closing time. Revelation 15 talks about the song of Moses and the song of the Lamb of God. ನಾವು 15ನೇ ಅಧ್ಯಾಯ ಪ್ರಕಟಣೆ ಪುಸ್ತಕದಲ್ಲಿ ನೋಡುವುದಾದ್ರೆ ಮೋಶೆಯ ಹಾಡು ಮತ್ತು ಯಜ್ಞದ ಕುರಿಯಾದ ಆತನ ಹಾಡನ್ನ ಹಾಡುವುದನ್ನ ನೋಡುತ್ತೇವೆ. Whether that Moses song referred to Exodus 15 or Deuteronomy 32 is debatable. ಈ ಒಂದು ಮೋಶೆಯ ಹಾಡು ಯಾವುದು, ವಿಮೋಚನಾ ಕಾಂಡ 15 ಅಥವಾ ಧರ್ಮೋಪದೇಶ ಕಾಂಡ 32 ಎಂಬುದಾಗಿ ಅದು ವಾಗ್ವಾದಕ್ಕೆ ಇರುವಂತಹ ಒಂದು ವಿಷಯವಾಗಿದೆ. But no matter, Moses wrote songs. Psalm 90 is a prayer song of Moses. ಅದು ಮಾತ್ರವಲ್ಲದೆ ಮೋಶೆ ಪದ್ಯ ರೂಪವಾಗಿ ಒಂದು ಪ್ರಾರ್ಥನೆಯನ್ನ ಆತನು ಬರೆದಿದ್ದಾನೆ, ಕೀರ್ತನೆ 90. So in summary, Moses song speaks about deliverance from slavery in Egypt. ಮೋಶೆಯ ಈ ಒಂದು ಪದ್ಯ ಅದು ಹಾಡು ಅದು ಮಾತನಾಡುವಂತದ್ದು ಹೇಗೆ ಅಂದರೆ ಮೋಶೆ ಆ ಒಂದು ಇಸ್ರೇಲ್ ಜನರ ಆ ಒಂದು ಗುಲಾಮತನದಿಂದ ಬಿಡುಗಡೆ ಯಾವ ರೀತಿಯಾಗಿ ದೇವರು ಮಾಡಿದನೆಂಬುದಾಗಿ ತಿಳಿಸುತ್ತಾನೆ. The song of the Lamb speaks about how the Lord Jesus delivered us from the slavery of Satan and brought us into the beautiful spiritual blessing. ಕ್ರಿಸ್ತನು
ಅಂದ್ರೆ ಯಜ್ಞದ ಕುರಿಯಾದ ಆತನ ಹಾಡನ್ನ ನೋಡುವುದಾದ್ರೆ ಯಾವ ರೀತಿ ಯೇಸು ಕ್ರಿಸ್ತನು ತನ್ನ ಜನರನ್ನ ಸೈತಾನನ ಬಂಧನದಿಂದ ಬಿಡಿಸಿ ತನ್ನ ಸ್ವಕೀಯ ಜನರಾಗಿ ಮಾಡಿಕೊಂಡಿದ್ದಾನೆ ಎಂಬುದಾಗಿ ನೋಡುತ್ತೇವೆ. When you look at the Bible, ನಾವು ನೋಡುವುದಾದ್ರೆ we see so many different kinds of literature in the Bible. ಅನೇಕ ರೀತಿಯಾದಂತಹ ಸಾಹಿತ್ಯಗಳನ್ನ ನಾವು ನೋಡುತ್ತೇವೆ ನಮ್ಮ ದೇವರ ವಾಕ್ಯದಲ್ಲಿ. There is law in the word of God, Bible. ದೇವರ ವಾಕ್ಯದಲ್ಲಿ ಈ ಒಂದು ಧರ್ಮಶಾಸ್ತ್ರ ಅಥವಾ ಆಜ್ಞೆಗಳು ಕೊಡುವಂತದನ್ನು ನೋಡುತ್ತೇವೆ. There is history in the Bible. ಚರಿತ್ರೆ ಇದೆ. There is prophecy in the Bible. ಪ್ರವಾದನೆ ಮಾತುಗಳು ಉಂಟು. There is war story in the Bible. ದೊಡ್ಡ ಕಥೆಗಳು ಇರುವಂತದ್ದಾಗಿದೆ. There are songs in the Bible. ಪದ್ಯಗಳು ಅಥವಾ ಹಾಡುಗಳು ಇರುವಂತದ್ದಾಗಿದೆ. There is love story in the Bible. ಈ ಒಂದು ಪ್ರೀತಿ ಪತ್ರಗಳು ಇರುವಂತದ್ದಾಗಿದೆ. There is gospel records in the Bible. ಸ್ವಾರ್ಥಗಳು ಅಲ್ಲಿ ಬರೆದಿರುವಂತದ್ದು. There are apocalyptic books like Daniel and Revelation. ಮತ್ತು ಪ್ರವಾದನ ರೂಪವಾಗಿರುವಂತ ಅಥವಾ ಭವಿಷ್ಯತ್ತಿನ ವಿಷಯಗಳನ್ನ ತಿಳಿಸುವಂತ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕಗಳು ಇರುವಂತದ್ದಾಗಿದೆ. Bible is an amazing literature. ದೇವರ ವಾಕ್ಯವು ಅಥವಾ ಸತ್ಯವೇದವು ಅದು ಬಹಳ ಅದ್ಭುತವಾದಂತಹ ಒಂದು ಸಾಹಿತ್ಯವನ್ನು ಒಳಗೊಂಡಿರುವಂತಹ ಪುಸ್ತಕವಾಗಿದೆ. In Deuteronomy 32 we are going to look at this song of Moses. ಈಗ ನಾವು 32ನೇ ಅಧ್ಯಾಯದ ಧರ್ಮೋಪದೇಶ ಕಾಂಡ ಮೋಶೆಯ ಹಾಡನ್ನ ನೋಡ್ತಾ ಇದ್ದೇವೆ. We have to be careful when we sing songs. ನಾವು ಹಾಡನ್ನ ಹಾಡುವಾಗ ನಾವು ಎಚ್ಚರಿಕೆಯಿಂದ ಇರಬೇಕು. Somebody said that believers sin more through singing. ಒಬ್ಬರು ಈ ರೀತಿಯಾಗಿ ತಿಳಿಸಿದ್ದಾರೆ, ವಿಶ್ವಾಸಿಗಳು ಅವರು ಹೆಚ್ಚು ಪಾಪ ಮಾಡುವಂತದ್ದು ಹಾಡುವಾಗ ಎಂಬುದಾಗಿ. Because we sing songs that we don't practice. ನಾವು ಹಾಡನ್ನ ಕೆಲವು ಬಾರಿ ಹಾಡುವಂತದ್ದು ನಾವು ಜೀವಿತದಲ್ಲಿ ಅಳವಡಿಸಿಕೊಳ್ಳದೇ ಇರುವಂತಹ ವಿಷಯಗಳಾಗಿದೆ. I might have said this many times before. I am afraid to sing all to Jesus I surrender. ನಾನು ಯೇಸು ಕ್ರಿಸ್ತನಿಗೆ ಎಲ್ಲ ಸಂಗತಿಗಳನ್ನ ನಾನು ಸಮರ್ಪಿಸುತ್ತೇನೆ ಎಂಬುದಾಗಿರುವಂತಹ ಇಂಗ್ಲಿಷ್ ಹಾಡನ್ನ ಹಾಡುವುದಕ್ಕೆ ನಾನು ಹಾಡುವುದಕ್ಕೆ ಭಯಪಡುತ್ತೇನೆ. Even though we may not be perfect, but at least we should have a desire for the meaning of that song. Otherwise, it's a mockery to sing songs that we don't mean at all. ರೀತಿಯಾಗಿ ಆಸಕ್ತಿ ಇರುವುದಾದರೆ ನಾವು ಯಾರು ಪರಿಪೂರ್ಣರಲ್ಲ. ಆಸಕ್ತಿ ಇದ್ದರೆ ಒಳ್ಳೆಯದು, ಆದ್ರೆ ಏನು ಇಲ್ಲದೆ ಸುಮ್ಮನೆ ಆಡುವುದಾದ್ರೆ ಬಹಳ ಬರೇ ಒಂದು ಅದು ಹಾಸ್ಯವಾಗಿರುವಂತದ್ದಾಗಿದೆ. So this chapter, Moses is teaching so many things through this song. ಈ ಒಂದು ಹಾಡಿನ ಮುಖಾಂತರ ಮೋಶೆ ಅನೇಕ ವಿಷಯಗಳನ್ನ ಆತನು ಪಾಠವಾಗಿ ಕಲಿಸುತ್ತಿದ್ದಾನೆ. The main thing we'll see is the attributes of a great God. ಮೊದಲನೇದಾಗಿ ನಾವು ನೋಡುವುದಾದರೆ ದೊಡ್ಡ ದೇವರ ಒಂದು ಗುಣಲಕ್ಷಣಗಳು. It teaches about the rebellious attitude of the Israelites. ಇಸ್ರಾಯೇಲರ ಒಂದು ಹಠಮಾರಿತನದ ಒಂದು ಮನೋಭಾವವನ್ನು ಅದು ಮಾತನಾಡುತ್ತದೆ. The song also speaks about God's attitude towards their rebellion. ಈ ಒಂದು ಹಠ ಹಿಡಿದು ಆಜ್ಞೆಗೆ ಒಳಗಾಗದೇ ಇರುವಂತ ಜನರ ವಿರುದ್ಧವಾಗಿ ದೇವರ ಒಂದು ಮನೋಭಾವವನ್ನು ನೋಡುತ್ತೇವೆ. And also it tells about the judgment that God has sent on them. ಅದೇ ರೀತಿಯಾಗಿ ಅವರ ಮೇಲೆ ಬರಮಾಡುವಂತ ನ್ಯಾಯ ತೀರ್ಪಿನ ವಿಷಯವಾಗಿ ನೋಡುತ್ತೇವೆ. But beautifully it also speaks about how they can repent and turn back to God. ಅದೇ ರೀತಿಯಾಗಿ ಸುಂದರವಾಗಿ ಅವರು ಯಾವ ರೀತಿಯಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬಹುದು ಎಂಬುದಾಗಿರುವಂತಹ ವಿಷಯವನ್ನ ನಾವು ನೋಡುತ್ತೇವೆ. So many things we can learn from here. ಇಲ್ಲಿ ನಾವು ಅನೇಕ ಸಂಗತಿಗಳನ್ನ ನಾವು ಕಲಿಯಬಹುದು. Let's read verse 1 to 4. 1ರಿಂದ 4ನೇ ವಚನವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ. ಆಕಾಶ ಮಂಡಲವೇ ನಾನು ಹೇಳುವುದನ್ನ ಕೇಳು, ಭೂಮಂಡಲವೇ ನನ್ನ ಮಾತುಗಳಿಗೆ ಕಿವಿಗೊಡು. ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆಯ ತುಂತುರುಗಳಂತೆ ತಣ್ಣಗಿರುವುದು. ನನ್ನ ಬೋಧನೆಯು ಮಂಜಿನಂತೆಯೂ ಕಾಯಿ ಪಲ್ಯಗಳ ಮೇಲೆ ಬೀಳುವ ಹದ ಮಳೆಯಂತೆಯೂ ಹಿತವಾಗಿರುವುದು. ಯೆಹೋವನ ನಾಮ ಮಹತ್ವವನ್ನ ಪ್ರಕಟಿಸುವೆನು. ನಮ್ಮ ದೇವರನ್ನು ಮಹಾ ಮಹಿಮೆಯುಳ್ಳವನೆಂದು ಕೊಂಡಾಡಿರಿ. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿಯುಳ್ಳವನು, ಯಥಾರ್ಥನೂ ಆಗಿದ್ದಾನೆ. We learn first of all that anyone who followed the teaching of this song or the word of God would become fruitful and prosperous in the way rain and dew refresh the new grass and tender plants. ಯಾವ ರೀತಿಯಾಗಿ ಈ ಒಂದು
ತುಂತುರು ಮಳೆಯು ಹಸಿ ಹುಲ್ಲಿನನ್ನ ತಣ್ಣಗೆ ಮಾಡುತ್ತದೋ, ಬೋಧನೆಯು ಮಂಜಿನಂತೆಯೂ ಕಾಯಿ ಪಲ್ಯಗಳನ್ನ ಹದಮಳೆಯಂತೆ ಹಿತವಾಗಿ ಮಾಡುವುದೋ, ಅದೇ ರೀತಿಯಾಗಿ ಜನರು ಈ ಒಂದು ಧರ್ಮೋಪದೇಶವನ್ನ, ದೇವರ ವಾಕ್ಯವನ್ನ ಅವರು ಕೈಗೊಂಡು ನಡೆದರೆ ಅವರ ಜೀವಿತವು ಸಮೃದ್ಧಿಯಾಗಿರುತ್ತದೆ ಎಂಬುದಾಗಿ ಇಲ್ಲಿ ತಿಳಿಸುತ್ತಾರೆ. It's like a gentle rain on the tender grass. It's not flood like Noah's time or a tsunami, but it is the gentle rain on a tender grass. ಆ ದೇವರ ವಾಕ್ಯವು ಅಥವಾ ನನ್ನ ಉಪದೇಶವು ಎಂಬುದಾಗಿ ತಿಳಿಸುವಾಗ ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆಯ ತುಂತುರುಗಳಂತೆ ತಣ್ಣಗಿರುವುದು ಎಂಬುದಾಗಿ. ಅದು ಸುನಾಮಿಯ ಹಾಗೆಯೋ ನೋಹನ ಕಾಲದಲ್ಲಿ ಬಂದ ಪ್ರವಾಹದ ಹಾಗೆ ಇರುವುದಿಲ್ಲ. Verse 3 says, I will proclaim the name of the Lord. 3ನೇ ವಚನದಲ್ಲಿ ಯೆಹೋವನ ನಾಮ ಮಹತ್ವವನ್ನು ಪ್ರಕಟಿಸುವೆನು. The name of the Lord stands for everything that the Lord is. ಯೆಹೋವನು ಯಾರಾಗಿದ್ದಾನೋ ಎಂಬುದಾಗಿರುವಂತಹ ಸಂಗತಿಯನ್ನ ಆತನ ನಾಮವು ಅದು ಪ್ರಕಟಿಸುವಂತದ್ದಾಗಿದೆ. Proverbs 18:10 18:10 ನಾವು ನೋಡುವುದಾದ್ರೆ, we read what the name of the Lord means to a believer. The name of the Lord is a strong tower. The righteous man runs into it and is safe. 18:10 Proverbs. ಜ್ಞಾನೋಕ್ತಿಗಳು 18:10 ಓದುವಾಗ, ವಿಶ್ವಾಸಿಗೆ ಯೆಹೋವನ ನಾಮ ಎಂತದ್ದು ಎಂಬುದಾಗಿ ನೋಡುತ್ತೇವೆ. ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಯನು ಅದರೊಳಗೆ ಓಡಿ ಹೋಗಿ ಭದ್ರವಾಗಿರುತ್ತದೆ. Especially in a time like this, where the pandemic all over the world, people are falling dead. Where do we run for safety and security? ನಾವು ವಿಶೇಷವಾಗಿ ಈ ಒಂದು ದುಃಖಕರವಾದಂತಹ ಒಂದು ರೋಗದ ಸಮಯದಲ್ಲಿ ಇರುವಾಗ ನಾವು ಶಿಷ್ಟರಾಗಿ ಅಥವಾ ವಿಶ್ವಾಸಿಗಳಾಗಿ ನಾವು ಯಾರ ಬಳಿಗೆ ಓಡಿ ಹೋಗುವುದಕ್ಕೆ ಸಾಧ್ಯ? It is the name of the Lord. ಅದು ಯೆಹೋವನ ನಾಮ ಮಾತ್ರವೇ. And verse 4 describes God as a rock. 4ನೇ ವಚನ, ದೇವರು ಆತನು ಒಂದು ಬಂಡೆಯಾಗಿದ್ದಾನೆ ಎಂಬುದಾಗಿ ಅದು ಮಾತನಾಡುತ್ತದೆ. It is repeated many times in this chapter. ಅನೇಕ ಬಾರಿ ತಿಳಿಸಿರುವಂತದ್ದಾಗಿದೆ. When God is described as a rock, it is the stability in life clinging on to him or standing on him. ಅಥವಾ ಬಂಡೆಯಾಗಿರುವಂತ ದೇವರು ಎಂಬುದಾಗಿ ಹೇಳುವಾಗ ಅದು ಆತನ ಮೇಲೆ ನಾವು ನಿಂತುಕೊಂಡು ಆತುಕೊಳ್ಳುವಂತಹ ಒಂದು ವಿಷಯವಾಗಿ ಅದು ತೋರಿಸುತ್ತದೆ. He is the rock of ages. ಆತನು ಯುಗಗಳ ಬಂಡೆಯಾಗಿದ್ದಾನೆ. He is the cleft rock where God promised to hide us. ಆತನು ಆ ಒಂದು ಬಂಡೆಯ ರಂಧ್ರದಲ್ಲಿ ಆತನು ನಮ್ಮನ್ನ ಭದ್ರವಾಗಿ ಇಡುವಂತಹ ದೇವರು ಆತನಾಗಿದ್ದಾನೆ. The phrase that God is a rock is described all through the Bible. ದೇವರ ವಾಕ್ಯದ ಸಂಪೂರ್ಣವಾಗಿ ನಾವು ನೋಡುವುದಾದರೆ ಅಲ್ಲಿ ದೇವರನ್ನ ಬಂಡೆ ಎಂಬುದಾಗಿ ತಿಳಿಸಿರುವಂತದನ್ನು ನೋಡುತ್ತೇವೆ. Jesus Christ himself said, I will build my church on this rock. ಈ ಒಂದು ಬಂಡೆಯ ಮೇಲೆ ನಾನು ಸಭೆಯನ್ನ ಕಟ್ಟುತ್ತೇನೆ ಎಂಬುದಾಗಿ ಆತನು ಕರ್ತನಾದ ಯೇಸು ಕ್ರಿಸ್ತನು ತಿಳಿಸುತ್ತಾನೆ. And he asked us to build our lives on the rock. When we hear the word of God and obey it, it is like a wise man building his house on a rock. ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ವಿಧೇಯರಾಗಿ ನಡೆಯುವಂತವರು ಆ ಒಂದು ಬಂಡೆಯ ಮೇಲೆ ಕಟ್ಟಿದಂತ ಬುದ್ಧಿವಂತ ಮನೆಯ ರೀತಿಯಲ್ಲಿ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. So verse 4 describes about the perfection of our Lord. He is fair or just in all his dealings with mankind. ನಾವು ನೋಡುತ್ತೇವೆ ದೇವರು ನಡೆಸುವುದೆಲ್ಲವೂ ನ್ಯಾಯವಾದದ್ದು ಎಂಬುದಾಗಿ. ಆತನು ನಮ್ಮ ಜೀವಿತದಲ್ಲಿ ಮಾಡುವಂತದ್ದು, ಮನುಷ್ಯರೊಟ್ಟಿಗೆ ಆತನು ಒಡನಾಟ ಅಥವಾ ವ್ಯವಹರಿಸುವಂತದ್ದು ಅದು ನ್ಯಾಯವಾಗಿ ಎಂಬುದಾಗಿ ನೋಡುತ್ತೇವೆ. Here we read he is a faithful God. ಆತನು ನಂಬಿಗಸ್ತನಾದ ದೇವರು. He is without iniquity. ಆತನಲ್ಲಿ ಯಾವ ಒಂದು ವಂಚನೆಯೂ ಇಲ್ಲ. He is just and upright. Verse 4 end. ನೀತಿಯುಳ್ಳವನು ಯಥಾರ್ಥನು ಆಗಿದ್ದಾನೆ 4ನೇ ವಚನದಲ್ಲಿ ನೋಡುತ್ತೇವೆ. But compare it with verse 37 of the same chapter. God is asking, where are their gods, small letter G, the rock, small letter R, in which they took refuge? ಅದೇ ರೀತಿಯಾಗಿ ಯೆಹೋವನು 37ನೇ ವಚನದಲ್ಲಿ ಒಬ್ಬರಿಗೆ ಪ್ರಶ್ನೆ ಕೇಳುತ್ತಿದ್ದಾನೆ. ಯೆಹೋವನು ಅವರ ವಿಷಯದಲ್ಲಿ ಹೇಳುವುದೇನೆಂದ್ರೆ, ಅವರು ಪೂಜಿಸುತ್ತಿದ್ದ ದೇವರುಗಳು ಎಲ್ಲಿ ಹೋದರು? ಅವರು ಆಶ್ರಯಿಸಿಕೊಂಡಿದ್ದ ಶರಣನು ಎಲ್ಲಿದ್ದಾನೆ?
Sharananu in English it is rock. ಇಲ್ಲಿ ಶರಣನೆಂಬುದಾಗಿ ಹೇಳುವಾಗ ಅವರು ಆಶ್ರಯಿಸಿಕೊಂಡಿರುವಂತಹ ಬಂಡೆ ಎಂಬುದಾಗಿ. So our God is morally perfect, no wrong in him. He is a faithful God. ದೇವರು ಆತನು ನೈತಿಕವಾಗಿ ಪರಿಪೂರ್ಣನಾಗಿದ್ದಾನೆ, ಆತನು ಪರಿಶುದ್ಧನು, ಯಾವ ಒಂದು ವಂಚನೆಯೂ ಆತನಲ್ಲಿ ಇಲ್ಲ. Verse 5 to 9. 5-9 ವಚನ ನೋಡಿಕೊಳ್ಳೋಣ. ಆದರೆ ಅವರು ದ್ರೋಹಿಗಳೇ, ಮಕ್ಕಳಲ್ಲ, ಅವರು ಇದು ಅವರ ದ್ರೋಹವು. ಅವರು ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿಯವರು, ದುರಾಚಾರಿಗಳಿರ, ಅವಿವೇಕಿಗಳಿರ. ಯೆಹೋವನ ವಿಷಯದಲ್ಲಿ ಈ ರೀತಿಯಾಗಿ ನಡೆಯಬಹುದೇ? ಆತನು ನಿಮ್ಮನ್ನು ಸೃಷ್ಟಿಸಿದ ತಂದೆಯಲ್ಲವೇ? ನಿಮ್ಮನ್ನು ಜನಾಂಗವನ್ನಾಗಿ ಮಾಡಿ ಸ್ಥಾಪಿಸಿದನಲ್ಲವೇ? ಪೂರ್ವಕಾಲವನ್ನ ನೆನಪಿಗೆ ತಂದುಕೊಳ್ಳಿರಿ, ಪೂರ್ವಿಕರ ಚರಿತ್ರೆಯನ್ನು ಆಲೋಚಿಸಿರಿ. ನಿಮ್ಮ ತಂದೆಗಳನ್ನ ವಿಚಾರಿಸಿದರೆ ಅವರು ತಿಳಿಸುವರು, ಹಿರಿಯರನ್ನ ಕೇಳಿದರೆ ಅವರು ವಿವರಿಸುವರು. ಹೇಗೆಂದರೆ up to 8 or 7? Up to 9. Up to 8. I'm sorry, up to 8. ಪರಾತ್ಪರನಾದ ದೇವರು ಈ ಜನಾಂಗಗಳನ್ನ ಬೇರೆ ಬೇರೆ ಮಾಡಿ ಅವರವರಿಗೆ ಸ್ವದೇಶಗಳನ್ನ ನೇಮಿಸಿಕೊಟ್ಟಾಗ ಇಸ್ರೇಲರ ಸಂಖ್ಯೆಗೆ ತಕ್ಕಂತೆ ಆಯಾ ಜನಕ್ಕೆ ಒಂದೊಂದು ಪ್ರದೇಶವನ್ನ ಗೊತ್ತು ಮಾಡಿದ್ದು. Verse 9 also, I'm sorry. ಇಸ್ರೇಲರು ಮಾತ್ರ ಯೆಹೋವನ ಸ್ವಂತ ಜನರಾದದ್ದು, ಯಾಕೋಬ ವಂಶಸ್ಥರು ಆತನಿಗೆ ಸ್ವಕೀಯ ಪ್ರಜೆಯಾದದ್ದು. After describing about God's faithfulness and goodness, in contrast to that, his people has become so corrupt. ದೇವರ ಒಂದು ನಂಬಿಗಸ್ತಿಕೆ, ನಿರ್ವಂಚಕತನ, ನೀತಿ ನ್ಯಾಯವುಳ್ಳ ದೇವರ ವಿಷಯವಾಗಿ ಅವರು ನೋಡಿದ್ದಾಗಿಯೂ ನಾವು ನೋಡುತ್ತೇವೆ, ಯೆಹೋವನಿಗೆ ವಿರುದ್ಧವಾಗಿ ದುರಾಚಾರಿಗಳಾಗಿ ಅವಿವೇಕಿಗಳಾಗಿ ನಡೆದುಕೊಂಡರು ಎಂಬುದಾಗಿ. God is telling he is your father. Is not he your father? Verse 6. 6ನೇ ವಚನದಲ್ಲಿ ಒಂದು ಪ್ರಶ್ನೆಯನ್ನ ಆತನು ಕೇಳುತ್ತಿದ್ದಾನೆ, ಆತನು ನಿಮ್ಮನ್ನು ಸೃಷ್ಟಿಸಿದ ತಂದೆಯಲ್ಲವೇ ಎಂಬುದಾಗಿ. If he is the father, we should have some family resemblance. ಆತನು ನಮಗೆ ತಂದೆಯಾಗಿದ್ದರೆ ಆತನ ಹಾಗೆ ನಾವು ಇರುವುದಕ್ಕೆ ನಮ್ಮಲ್ಲಿ ಏನಾದ್ರೂ ಇರಬೇಕು. God is their creator. Verse 6. 6ನೇ ವಚನದಲ್ಲಿ ನಿಮ್ಮನ್ನು ಸೃಷ್ಟಿಸಿದ ತಂದೆಯಲ್ಲವೇ. In verse 9, he formed them into a nation. ಆತನು ಸೃಷ್ಟಿಕರ್ತನಾಗಿದ್ದು ಈಗ ಆತನು ಅವರನ್ನ ಸ್ವಂತ ಜನರನ್ನಾಗಿ ಮಾಡಿದ್ದಾನೆ, ಸ್ವಕೀಯ ಪ್ರಜೆಯನ್ನಾಗಿ ಮಾಡಿದ್ದಾನೆ. But we read that they flouted the grace of God. Tuchcha bhavanayinda. They dishonored God's grace. ಆದರೆ ಅವರು ದೇವರ ಕೃಪೆಯನ್ನ ಒಂದು ಕನಿಷ್ಠವೆಂಬುದಾಗಿ ಎಣಿಸಿ ಅದನ್ನ ತುಚ್ಛೀಕರಿಸಿದರು. They forgot about his power. ಅವರು ದೇವರ ಬಲವನ್ನ ಮರೆತು ಹೋದರು. And in verse 7, he challenges them to remember. 7ನೇ ವಚನದಲ್ಲಿ ಅವರು ಪೂರ್ವದಲ್ಲಿ ನಡೆಸಿದಂತ ಸಂಗತಿಗಳನ್ನ ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ ಸವಾಲಿಗೆ ಆತನು ಗುರಿ ಮಾಡುತ್ತಾನೆ. He tells them in verse 6, is the father you created you. 6ನೇ ವಚನದಲ್ಲಿ ಆತನು ತಿಳಿಸುತ್ತಿದ್ದಾನೆ, ನಿಮ್ಮನ್ನ ಸೃಷ್ಟಿಸಿದ ನಾನು ತಂದೆಯಲ್ಲವೇ ಎಂಬುದಾಗಿ. He is telling them to ask their elders and they will teach you. ಪೂರ್ವಿಕರ ಚರಿತ್ರೆಯನ್ನು ಆಲೋಚಿಸಿರಿ, ನಿಮ್ಮ ಪೂರ್ವ ಕಾಲದಲ್ಲಿ ನೆನಪಿಗೆ ತಂದುಕೊಂಡಿರಿ, ತಂದೆಗಳನ್ನ ವಿಚಾರಿಸಿರಿ ಎಂಬುದಾಗಿ. The elders can explain, the older generation can explain how God led them in the early days. ಯಾವ ರೀತಿಯಾಗಿ ದೇವರು ಅವರನ್ನ ಮರುಭೂಮಿಯಲ್ಲಿ ಅವರನ್ನ ನಡೆಸಿದನು ಎಂಬುದಾಗಿ ಅವರು ಹೇಳುತ್ತಾರೆ. One of the things that God repeats in Deuteronomy is to remember. ಧರ್ಮೋಪದೇಶಕಾಂಡ ಪುಸ್ತಕದಲ್ಲಿ ದೇವರು ಅವರಿಗೆ ಪದೇ ಪದೇ ತಿಳಿಸುವುದೇನೆಂದ್ರೆ ನೆನಪಿಗೆ ತಗೊಳ್ಳು ಬನ್ರಿ ಎಂಬುದಾಗಿ. And but they have become a crooked and twisted generation. Verse 5. ಆದರೆ 5ನೇ ವಚನದಲ್ಲಿ ಅವರು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯವರಾಗಿದ್ದಾರೆ ಎಂಬುದಾಗಿ ಓದುತ್ತೇವೆ. Sad statement about the people of God. ದೇವರ ಜನರು ಎನಿಸಿಕೊಳ್ಳುವಂತ ಇಂಥರ ವಿರುದ್ಧವಾಗಿ ಹೇಳುವಂತ ಮಾತುಗಳಿದಾಗಿದೆ. If God is the father, we should have some resemblance to him. ದೇವರು ನಮಗೆ ತಂದೆಯಾಗಿದ್ದರೆ ನಾವು ಆತನ ಹಾಗೆ ಇರುವಂತ ಸ್ವಲ್ಪ ಗುಣಲಕ್ಷಣಗಳಾದರೂ ಇರಬೇಕು. Verse 10 to 14. 10ರಿಂದ 14 ನಾವು ಓದಿಕೊಳ್ಳೋಣ. ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳುಗಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣುಗುಡ್ಡಿಗಳಿನಂತೆ ಕಾಪಾಡಿದ್ದು, ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗೆ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನ ಚಾಚಿ ಇಸ್ರೇಲರನ್ನ ಆತುಕೊಂಡದ್ದು, ಯಾವ ಅನ್ಯ ದೇವರಾದರೂ ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು,
ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಅವರಿಗೆ ವ್ಯವಸಾಯ ವೃದ್ಧಿಯನ್ನುಂಟು ಮಾಡಿ ಬಂಡೆಯಿಂದ ಜೇನು ಗಿರಿಯಿಂದ ಎಣ್ಣೆಯೂ ದೊರೆಯುವಂತೆ ಮಾಡಿದ್ದು, ಆಹಾರಕ್ಕಾಗಿ ಆಕಳಿನ ಮೊಸರು, ಆಡು ಕುರಿಗಳ ಹಾಲು, ಕೊಬ್ಬಿದ ಕುರಿ ಟಗರುಗಳ ಮಾಂಸವು, ಬಾಷಾನ್ ಸೀಮೆಯ ಉತ್ತಮ ಪಶುಗಳನ್ನ ಹೋತಗಳನ್ನು, ಶ್ರೇಷ್ಠವಾದ ಗೋಧಿ ಇವುಗಳನ್ನ ಪಾನಕ್ಕಾಗಿ ದ್ರಾಕ್ಷಿಯ ರಕ್ತರಸವನ್ನು ಕೊಟ್ಟದ್ದು, ಇದನ್ನೆಲ್ಲ ನೆನಪಿಗೆ ತಂದುಕೊಳ್ಳಿರಿ. Yeah, in verse 10, the Lord found them in a desert land. It's not talking about the wilderness, but the land of Egypt. 10ನೇ ವರ್ಷದಲ್ಲಿ ಈ ಶೂನ್ಯವು ಭಯಂಕರವಾಗಿರುವ ಮರಳುಗಾಡು ಎಂಬುದಾಗಿ ಹೇಳುವಾಗ ಅದು ಐಗುಪ್ತ ದೇಶವಾಗಿದೆ, ಅದು ಮರಳುಗಾಡಲ್ಲ. It is not when they were in the wilderness journey, but from where he found them in Egypt. ಅವರು ಒಂದು ಮರಳುಗಾಡಿನ ಪ್ರದೇಶದಲ್ಲಿ ಪ್ರಯಾಣ ಮಾಡುವಂತ ಮರಳುಗಾಡನ್ನ ತಿಳಿಸ್ತಾ ಇಲ್ಲ ದೇವರು, ಆದ್ರೆ ಅವರು ಈಗ ಐಗುಪ್ತ ದೇಶದಲ್ಲಿ ಇದ್ದಂತ ಸಂಗತಿಯಿಂದ ಅವರು ತೆಗೆದುಕೊಂಡದನ್ನ ತಿಳಿಸಿದ್ದಾನೆ. And these verses reminds us how Pharaoh tried to kill the firstborn, but God shielded them. ಚೊಚ್ಚಲ ಮಕ್ಕಳನ್ನ ಕೊಲ್ಲಿಸುವುದಕ್ಕೆ ಮುಂದಾದನು, ಆದ್ರೆ ದೇವರು ಅದನ್ನು ಯಾವ ರೀತಿಯಾಗಿ ಅದನ್ನ ತಡೆದನು, ಸಂರಕ್ಷಿಸಿದನು ಮುಂದಾಗಿ. In verse 10 says he kept them as the apple of his eye. 10ನೇ ವರ್ಷದಲ್ಲಿ ನಾವು ನೋಡುತ್ತೇವೆ, ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡೆಯಂತೆ ಅವರನ್ನ ಕಾಪಾಡಿದನು ಎಂಬುದಾಗಿ. If you look at your body, where God has kept your eyeball, it is one of the safest places. ನಮ್ಮ ಕಣ್ಣು ಗುಡ್ಡೆಯನ್ನ ಎಲ್ಲಿ ದೇವರು ಇಟ್ಟಿದ್ದಾನೆ ಎಂಬುದಾಗಿ ನೋಡುವುದಾದ್ರೆ ಅದು ಬಹಳ ಸುರಕ್ಷಿತವಾದಂತ ಸ್ಥಳದಲ್ಲಿ ಇದೆ. Verse 11 talks about the metaphor of the eagle. Like a parental care, God was wise and loving, like an eagle stirs the nest and flutters over its young. 11ನೇ ವರ್ಷದಲ್ಲಿ ಆ ಒಂದು ಹದ್ದು ತನ್ನ ಮರಿಗಳನ್ನ ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನ ಚಾಚಿ ಇಸ್ರೇಲನ್ನ ಆತುಕೊಂಡದ್ದು ಎಂಬುದಾಗಿ ಓದುವಾಗ ಅದು ತಂದೆಯ ಪ್ರೀತಿ ಅಥವಾ ಒಂದು ಪೋಷಕನ ಪ್ರೀತಿಯನ್ನ ಅದು ತೋರಿಸುತ್ತದೆ. And he says that he was ready to catch them when they fall. ಅವರು ಅವರನ್ನ ಹಿಡಿದುಕೊಳ್ಳುವುದಕ್ಕೆ ಸಿದ್ಧನಾಗಿರುವಂತಹ ಒಂದು ಪ್ರೀತಿಯನ್ನ ನೋಡ್ತೇವೆ. Then it talks about the prosperity God has given them, going to give them honey out of rock, oil. From the barren places, it became a fertile land, rich food, the curd, the milk, lambs, meat, goats, Bashan, wheat, wine. It talks about rich prosperity. 13ರಿಂದ 14ನೇ ವಚನದವರೆಗೆ ನಾವು ನೋಡಿರುವ ಇದರಲ್ಲಿ ದೇವರು ಆತನು ಅವರಿಗೆ ಎಲ್ಲವನ್ನ ಆತನು ವ್ಯವಸಾಯದ ವೃದ್ಧಿಯನ್ನುಂಟು ಮಾಡಿ ಬಂಡೆಯಿಂದ ಜೇನು ಗಿರಿಯಿಂದ ಎಣ್ಣೆಯು ಆಕಳಿನ ಮೊಸರು ಆಡು ಕುರಿಗಳ ಹಾಲು ಕೊಬ್ಬಿದ ಕುರಿ ಟಗರುಗಳು ಎಲ್ಲವನ್ನ ಆತನು ಸಮೃದ್ಧಿಯಾಗಿ ಅವರಿಗೆ ಕೊಟ್ಟನು. Now verse 15 to 18. 15ರಿಂದ 18ನೇ ವಚನ. ಆದರೆ ಯಶೂರನು ಚೆನ್ನಾಗಿ ತಿಂದು ಕೊಬ್ಬಿ ಅಗಡಾಗಿ ತನ್ನನ್ನು ಸೃಷ್ಟಿಸಿದ ದೇವರನ್ನು ಬಿಟ್ಟು ತನ್ನ ಆಶ್ರಯ ದುರ್ಗವನ್ನ ತಿರಸ್ಕರಿಸಿತು. ಅವರು ಅನ್ಯ ದೇವರುಗಳನ್ನ ಪೂಜಿಸಿ ಆತನನ್ನ ರೇಗಿಸಿದರು, ನಿಷಿದ್ಧಾಚಾರಗಳನ್ನ ನಡೆಸಿ ಆತನಿಗೆ ಸಿಟ್ಟೇರಿಸಿದರು. ದೇವರೇ ಅಲ್ಲದ ಕ್ಷುದ್ರ ದೇವತೆಗಳಿಗೂ ಪಿತೃಗಳು ಭಜಿಸದೆ ತಮಗೆ ಮುಂಚಿತವಾಗಿ ಗೊತ್ತಿಲ್ಲದೆಯೂ ಇರುವ ನೂತನ ದೇವತೆಗಳಿಗೆ ಬಲಿಯನ್ನ ಅರ್ಪಿಸಿದರು. ಇಸ್ರಾಯೇಲರೇ, ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನ್ನು ನೀವು ನೆನೆಸಲಿಲ್ಲ, ಹೆತ್ತ ತಾಯಿಯಂತಿರುವ ದೇವರನ್ನ ಮರೆತು ಬಿಟ್ಟಿರಿ. ಯೆಹೋವನು ಇದನ್ನು ಕಂಡು ಅವರ ವಿಷಯದಲ್ಲಿ ಬೇಸರಗೊಂಡನು, ತನ್ನ ಕುಮಾರ್ತೆಗಳ ವಿಷಯದಲ್ಲಿ ವ್ಯಥೆಪಟ್ಟನು. Here we read Israel's, Jeshurun is another name for Israel. Israel's prosperity led to her apostasy. ಇಲ್ಲಿ ನಾವು ನೋಡುತ್ತೇವೆ ಯಶೂರನು ಎಂಬುದಾಗಿ ಹೇಳುವಾಗ ಅದು ಇಸ್ರೇಲ್ ಎಂಬುದಾಗಿ ಒಂದು ಹೆಸರು. ಅದು ತನಗೆ ಅಭಿವೃದ್ಧಿಯು ದೇವರು ಆತನಿಗೆ ಅವರಿಗೆ ಉಂಟು ಮಾಡಿದಾಗ ಯಾವ ರೀತಿಗೆ ದೇವರಿಗೆ ವಿರುದ್ಧವಾಗಿ ಹೋದರು ಎಂಬುದಾಗಿ ಮಾತನಾಡುತ್ತದೆ. They became ಭ್ರಷ್ಟರಲ್ವ, they became apostate. ಅವರು ದೇವರಿಗೆ ವಿರುದ್ಧವಾಗಿ ಭ್ರಷ್ಟರಾಗಿ ಹೋದರು. There is a lesson for all of us here. Our comforts can lead us to prosperity is more dangerous than adversity. ಈ ಒಂದು ಅಭಿವೃದ್ಧಿಯು ದೇವರು ನಮಗೆ ಆಶೀರ್ವದಿಸಿ ಕೊಡುವಂತಹ ವಿಷಯವು ನಮಗಿರುವಂತಹ ಅನುಕೂಲಗಳು ಅದು ದೇವರಿಗೆ ವಿರುದ್ಧವಾಗಿ ಭ್ರಷ್ಟರಾಗಿ ಹೋಗುವುದಕ್ಕೆ ಅದು ಬಹಳ ಅಪಾಯಕರವಾಗಿದೆ. I have experienced that poor people give more value to God than rich people. ಈ ಒಂದು ನಾನು ನೋಡಿರುವಂತಹ ಅನುಭವದಲ್ಲಿ ಈ ಒಂದು ಬಡ ಜನರು
ದೇವರಿಗೆ ದೇವರ ವಿಷಯವಾಗಿ ಆ ಮೌಲ್ಯವನ್ನು ಅವರು ಹೆಚ್ಚಾಗಿ ಕೊಡುತ್ತಾರೆ ಐಶ್ವರ್ಯಗಿಂತಲೂ. Rich people are too comfortable. They don't have time for God. They're too busy making more money and increasing the comfort. There's a danger in prosperity and comfort. ನೋಡುತ್ತೇವೆ ಈ ಒಂದು ಅಭಿವೃದ್ಧಿಯು ದೇವರು ಕೊಡುವಾಗ ಅದರಲ್ಲಿ ನಾವು ಉಲ್ಲಾಸವಾಗಿದ್ದು ನಾವು ಅನುಕೂಲವಾಗಿ ನಾವು ದೇವರನ್ನ ಮರೆತು ಬಿಡುವಂತ ಸ್ಥಿತಿ, ಅಪಾಯಕರವಾದಂತ ಸ್ಥಿತಿಗೆ ಬರುತ್ತೇವೆ. Spiritual prosperity is good, but material prosperity is dangerous. ಆತ್ಮಿಕವಾದಂತ ಅಭಿವೃದ್ಧಿಯು ಒಳ್ಳೆಯದು, ಆದರೆ ಭೌತಿಕವಾದಂತ ಅಭಿವೃದ್ಧಿಯು ಅದು ಬಹಳ ಅಪಾಯಕಾರಿಯಾಗಿದೆ. That is why in Proverbs 30 verse 8 and 9 there is a prayer. ಆದ್ದರಿಂದ ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯದಲ್ಲಿ ಒಂದು ವಚನ ಅಥವಾ ಒಂದು ಪ್ರಾರ್ಥನೆ ಇರುವಂತದ್ದು. Verse 8 and 9. 8 ಮತ್ತು 9ನೇ ವಚನದಲ್ಲಿ, ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು, ಬಡತನವನ್ನಾಗಲಿ ಐಶ್ವರ್ಯವಂತನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನ ಭೋಜನ ಮಾಡಿಸು. ಹಾಗಾಗದೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸುವೆನು. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನ ಅಯೋಗ್ಯವಾಗಿ ಎತ್ತೇನು. Yeah, very, very good prayer. Give me my daily food. ಒಳ್ಳೆಯ ಒಂದು ಪ್ರಾರ್ಥನೆ ನೋಡುತ್ತೇವೆ, ನನಗೆ ಅನುದಿನದ ಆಹಾರವನ್ನ ತಕ್ಕಷ್ಟು ಭೋಜನವನ್ನು ನನಗೆ ಕೊಡು ಎಂಬುದಾಗಿ. The prosperity of Israel led to apostasy. That apostasy took form in the form of idol worship. Verse 16ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ಅವರಿಗೆ ಅಭಿವೃದ್ಧಿಯನ್ನು ಉಂಟು ಮಾಡಿದಾಗ ಅವರು ಭ್ರಷ್ಟರಾಗಿ ಹೋದದ್ದು, ಅವರು ಮಾರ್ಗವನ್ನ ಹಿಡಿದದ್ದು ಅನ್ಯ ದೇವರುಗಳನ್ನ ಪೂಜಿಸುವುದಕ್ಕೆ ಅಥವಾ ವಿಗ್ರಹಾರಾಧನೆಗಳನ್ನ ಮಾಡುವುದರ ಮುಖಾಂತರ ಭ್ರಷ್ಟರಾದರು. 17 says they sacrificed to demons. 17ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅವರು ದೇವರೇ ಅಲ್ಲದ ಕ್ಷುದ್ರ ದೇವತೆಗಳಿಗೆ ಅವರು ಬಲಿದಾನಗಳನ್ನ ಮಾಡಿದರು ಎಂಬುದಾಗಿ. And Apostle Paul in 1 Corinthians 10:20 talks about demons, idols, and the connection with demons. Rohit, it's muted. Yes, uncle. Sorry, I had no rights to unmute. Yeah. Apostle Paul talks in 1 Corinthians 10:20 about the connection between idol and demons. 1 ಕೊರಿಂಥ 10:20ರಲ್ಲಿ ಈ ಒಂದು ವಿಗ್ರಹಾರಾಧನೆಯ ವಿಷಯವಾಗಿ ಒಂದು ಕ್ಷುದ್ರ ದೇವತೆಗಳಿಗೆ ಅಥವಾ ದೆವ್ವಗಳಿಗೆ ಅರ್ಪಿಸುವಂತರದ ಕುರಿತಾಗಿ ಮಾತನಾಡುತ್ತಾನೆ. And here we read in verse 19, they forgot 18, they forgot the God who gave you birth. The Lord saw it and spurned them because of the provocation of his sons and his daughters. 18ನೇ ವಚನದಲ್ಲಿ, ಇಸ್ರಾಯೇಲರ ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ, ಹೆತ್ತ ತಾಯಿಯಂತಿರುವ ದೇವರನ್ನ ಮರೆತು ಬಿಟ್ಟಿರಿ ಎಂಬುದಾಗಿ ತಿಳಿಸುತ್ತಾರೆ. Only the most perverse of the children will forget their father and mother or their parents. ತಮ್ಮ ತಂದೆ ತಾಯಿಗಳನ್ನ ಮರೆಯುವಂತ ದುಷ್ಟ ಮಕ್ಕಳು, ಭ್ರಷ್ಟ ಮಕ್ಕಳು ಮಾತ್ರ ಆ ರೀತಿಯಾಗಿ ಮಾಡುತ್ತಾರೆ. That is how they have become. ಆ ರೀತಿಯಾಗಿ ದುಷ್ಟರಾಗಿ ಭ್ರಷ್ಟರಾಗಿ ಇಸ್ರೇಲ್ ಜನರು ಆಗಿ ಬಿಟ್ಟಿದ್ದಾರೆ. Verse 20 to 27. ನಾವು 20ರಿಂದ 27ನೇ ವಚನದವರೆಗೆ ಓದಿಕೊಳ್ಳೋಣ. ಆತನು ಅವರ ವಿಷಯದಲ್ಲಿ ಹೀಗೆ ಅಂದುಕೊಂಡನು, ನಾನು ಅವರಿಗೆ ವಿಮುಖನಾಗಿ ಅವರಿಗೆ ಪ್ರಾಪ್ತವಾಗುವ ಗತಿಯನ್ನು ನೋಡುವೆನು. ಅವರು ಸತ್ಯವನ್ನ ತಿಳಿದು ಮಾಡದವರು ದ್ರೋಹಿಗಳಾದ ಮಕ್ಕಳು ಆಗಿದ್ದಾರೆ. ಅವರು ದೇವರಲ್ಲದವುಗಳ ಮೂಲಕ ನನ್ನನ್ನು ರೇಗಿಸಿದ್ದರಿಂದ ನಾನು ಜನಾಂಗವಲ್ಲದವರ ಮೂಲಕ ಅವರಲ್ಲಿ ಹುರುಡು ಹುಟ್ಟಿಸುವೆನು. ಅವರು ಅಚೇತನ ವಿಗ್ರಹಗಳ ಮೂಲಕ ನನ್ನನ್ನು ಸಿಟ್ಟಿಗೆಬ್ಬಿಸಿದ್ದರಿಂದ ನಾನು ಸದಾಚಾರವಿಲ್ಲದ ಜನರ ಮೂಲಕ ಅವರನ್ನ ಸಿಟ್ಟಿಗೆಬ್ಬಿಸುವೆನು. ನನ್ನ ಕೋಪಾಗ್ನಿ ಪ್ರಜ್ವಲಿಸುತ್ತದೆ, ಅದು ಪಾತಾಳದವರೆಗೂ ವ್ಯಾಪಿಸಿ ಬೆಳೆ ಸಹಿತವಾಗಿ ಭೂಮಿಯನ್ನು, ಬುಡ ಸಹಿತವಾಗಿ ಬೆಳೆಗಳನ್ನು ದಹಿಸಿ ಬಿಡುವುದು. ಅವರಿಗೆ ಒಂದರ ಮೇಲೊಂದಾಗಿ ವಿಪತ್ತುಗಳನ್ನು ಬರಮಾಡುವೆನು. ನನ್ನ ಎಲ್ಲಾ ಬಾಣಗಳನ್ನು ಅವರಿಗೆ ವಿರೋಧವಾಗಿ ಪ್ರಯೋಗಿಸುವೆನು. ಅವರು
ಬರದಿಂದ ಕ್ಷೀಣವಾಗುವರು, ಶಾಪದಿಂದಲೂ ತಾಪದಿಂದಲೂ ಅಂಟುರೋಗದಿಂದಲೂ ಸಾಯುವರು. ಅದಲ್ಲದೆ ನಾನು ದುಷ್ಟ ಮೃಗಗಳನ್ನು ವಿಷಸರ್ಪಗಳನ್ನು ಅವರ ಮೇಲೆ ಬರಮಾಡುವೆನು. ಮನೆಯ ಹೊರಗೆ ಕತ್ತಿಯು, ಒಳಗೆ ಭಯವೂ ಇರುವವು. ಯವನಸ್ಥರು, ಕನ್ಯೆಯರು, ಮೊಲೆಕೂಸುಗಳು, ನೆರೆ ತಲೆಯವರು ಇವರೆಲ್ಲರೂ ಕತ್ತಿಯಿಂದ ಕೊಲ್ಲಲ್ಪಡುವರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದೇನು. ಅವರು ಮನುಷ್ಯರ ಜ್ಞಾಪಕದಲ್ಲೂ ಇಲ್ಲದಂತೆ ಮಾಡುತ್ತಿದ್ದೆನು. ಆದರೆ ಅವರ ವಿರೋಧಿಗಳು ಹಮ್ಮಿನಿಂದ ತಪ್ಪಾದ ಭಾವನೆ ಮಾಡಿಕೊಂಡು, ಇದು ನಮ್ಮ ಭುಜಬಲದಿಂದಲೇ ಹೊರತು ಯೆಹೋವನಿಂದ ಆಗಲಿಲ್ಲ ಅಂದುಕೊಂಡಾರೆಂದು ನಾನು ಹಿಂದೆಗೆದೆನು ಎಂಬುದೇ. There is so much we can learn from this passage. ಈ ಒಂದು ಓದಿದಂತ ವಚನ ಭಾಗ ಅನೇಕ ವಿಷಯಗಳನ್ನು ನಾವು ಕಲಿಯಬಹುದು. Verse 18 speaks of God as their rock and God who gave them birth. 18ನೇ ವರ್ಷದಲ್ಲಿ ಅವರಿಗೆ ಹುಟ್ಟನ್ನ ತಂದಂತ ತಂದೆಯು, ಶರಣನು ಅಥವಾ ಬಂಡೆಯೂ ಆಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. So God is like a father and mother to them. ಅವರಿಗೆ ತಂದೆಯೂ ತಾಯಿಯೂ ಆಗಿಯೂ ದೇವರು ಆತನು ಅವರಿಗಿದ್ದಾನೆ. But now God's anger, righteous indignation, kopa, because he's a holy God. ಆದರೆ ಈಗ ನಾವು ನೋಡುತ್ತೇವೆ, ದೇವರು ಆತನು ಪರಿಶುದ್ಧನಾಗಿರುವ ದೆಸೆಯಿಂದ ಆತನನ್ನ ರೇಗಿಸಿದರು, ಕೋಪವನ್ನು ಎಬ್ಬಿಸಿದರು ಎಂಬುದಾಗಿ ನೋಡುತ್ತೇವೆ. And verse 20 says they're a perverse generation, children in whom there is no faithfulness. 20ನೇ ವಚನದಲ್ಲಿ ಅವರು ದ್ರೋಹಿಗಳಾದಂತ ಮಕ್ಕಳಾಗಿದ್ದಾರೆ, ಯಾವ ನಂಬಿಗಸ್ತಿಕೆ ಇಲ್ಲದೆ ಇರುವಂತ ಮಕ್ಕಳು. ವಕ್ರ ಬುದ್ಧಿಯುಳ್ಳವರು, ಮೂರ್ಖ ಜಾತಿ, ಹಡಮಾರಿಗಳು. These are all very strong statements that God is using about his own children. ನನ್ನ ಸ್ವಂತ ಜನರು ಅಥವಾ ಮಕ್ಕಳಾಗಿರುವಂತ ಇಸ್ರೇಲರ ವಿರುದ್ಧವಾಗಿ ಹಠಮಾರಿಗಳು, ವಕ್ರ ಬುದ್ಧಿಯುಳ್ಳವರು, ಭ್ರಷ್ಟರು ಎಂಬುದಾಗಿರುವಂತ ಈ ಕಠಿಣವಾದ ಪದಗಳನ್ನ ದೇವರು ಉಪಯೋಗಿಸುತ್ತಿದ್ದಾನೆ. God says, I will hide my face from them. ದೇವರು ಆತನು ತಿಳಿಸುತ್ತಿದ್ದಾನೆ, ನನ್ನ ಮುಖವನ್ನ ನಾನು ಮರೆ ಮಾಡುತ್ತೇನೆ ಅಥವಾ ವಿಮುಖನಾಗುತ್ತೇನೆ ಎಂಬುದಾಗಿ ಅವರ ವಿರುದ್ಧವಾಗಿ. God's anger and judgment will come in different forms. ದೇವರು ಅವರ ವಿರುದ್ಧವಾಗಿ ನ್ಯಾಯ ತೀರ್ಪುಗಳನ್ನ ವಿವಿಧ ರೀತಿಯಲ್ಲಿ ಆತನು ಬರಮಾಡುತ್ತಾನೆ. There will be famine. ಅಲ್ಲಿ ಬರಗಾಲವಿರುತ್ತದೆ. There will be pestilence. ಅಲ್ಲಿ ರೋಗಗಳು ಬರುವಂತದ್ದಾಗಿರುತ್ತದೆ. Deadly plagues. We can understand that coronavirus. ಈ ರೀತಿಯಾದಂತ ಅಂಟು ರೋಗ, ದೊಡ್ಡ ರೋಗಗಳನ್ನ ಅವರು ಬರಮಾಡುತ್ತಾನೆ, ಕೊರೋನಾ ವೈರಸ್ ಗಳ ಹಾಗೆ. He will send wild beasts and vipers. ಆತನು ದುಷ್ಟ ಮೃಗಗಳನ್ನ, ವಿಷಸರ್ಪಗಳನ್ನ ಆತನು ಬರಮಾಡುತ್ತಾನೆ. But there's a beautiful change in verse 27. It says that I would have completely destroyed them. Verse 26, I would have cut them to pieces. I would wipe them from human memory had I not feared provocation by the enemy. That's an amazing truth. ಇಲ್ಲಿ 26-27ನೇ ವಚನದಲ್ಲಿ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದೆನು, ಅವರು ಮನುಷ್ಯರ ಜ್ಞಾಪಕದಲ್ಲೂ ಇಲ್ಲದಂತೆ ಮಾಡುತ್ತಿದ್ದೆನು. ಆದರೆ ಅವರ ವಿರೋಧಿಗಳು ಹೆಮ್ಮಿನಂತ ತಪ್ಪಾದ ಭಾವನೆ ಮಾಡಿಕೊಳ್ಳಬಾರದು ಎಂಬುದಾಗಿರುವಂತ ವಿಷಯವಾಗಿ ನಾನು ಅವರನ್ನ ನಾಶ ಮಾಡಲಿಲ್ಲ ಎಂಬುದಾಗಿ ತಿಳಿಸ್ತಾನೆ. See, when they in the wilderness, when they made a golden calf, ಅವರು ಆ ಒಂದು ಮರುಭೂಮಿಯಲ್ಲಿ ಆ ಒಂದು ಚಿನ್ನದ ಅಥವಾ ಬಂಗಾರದ ಬಸವನನ್ನ ಅವರು ಮಾಡಿಕೊಂಡಾಗ, in the wilderness when they made a golden calf, ಆ ಒಂದು ಮರುಭೂಮಿ ಅವರು ಬಂಗಾರದ ಪ್ರತಿಮೆಯನ್ನ ಬಸವನನ್ನ ಮಾಡಿಕೊಂಡಾಗ, God said, I will destroy them. ಅವರನ್ನ ನಾನು ನಾಶ ಮಾಡಿ ಬಿಡುತ್ತೇನೆ ಎಂಬುದಾಗಿ ಹೇಳಿದನು. And God told Moses, I will make from you a great nation. ಮೋಶೆಗೆ ದೇವರು ತಿಳಿಸಿದನು, ನಿನ್ನಿಂದ ನಾನು ಒಂದು ದೊಡ್ಡ ಜನಾಂಗವನ್ನ ನಾನು ಉಂಟು ಮಾಡುತ್ತೇನೆ ಎಂಬುದಾಗಿ. You remember what Moses told God? ಆದರೆ ಮೋಶೆ ದೇವರಿಗೆ ಏನು ಹೇಳಿದನು ಎಂಬುದಾಗಿ ನಿಮಗೆ ಜ್ಞಾಪಕವಿದೆಯೋ? God, if you do that, they are not my people, they are your people. If you do like that, what will the Egyptians, what will your enemies say?
ಅವರು ನನ್ನ ಜನರಲ್ಲ, ಅವರು ನಿನ್ನ ಸ್ವಂತ ಜನರು. ನೀನು ಅವರನ್ನ ಸಂಹಾರ ಮಾಡಿಬಿಟ್ಟರೆ ಅವರ ವೈರಿಗಳು ಏನೆನ್ನುತ್ತಾರೆ, ಏನೊಂದುಕೊಳ್ಳುತ್ತಾರೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. See, that is always God's concern, his glory. And what will the enemy say? Verse 27, they will say that our hand is triumphant. It was not the Lord who did all this. Verse 27 ends. 27ನೇ ವಚನದ ಅಂತ್ಯದಲ್ಲಿ ನಾವು ನೋಡುತ್ತೇವೆ, ಇದು ನಮ್ಮ ಬಲದಿಂದಲೇ ಹೊರತು ಯೆಹೋವನಿಂದ ಆಗಲಿಲ್ಲ ಅಂದುಕೊಂಡಾರೆಂದು ನಾನು ಹಿಂದೆಗೆದೆನು ಎಂಬುದೇ. ದೇವರು ತನ್ನ ಮಹಿಮೆಯನ್ನ ಆತನು ಹೆಚ್ಚಾಗಿ ಎಣಿಸುತ್ತಾನೆ. The enemies, God allowed them to enslave or to defeat them for a time. And the enemies will say, it is our strength, it is not God. They will question God's sovereignty and power. ಕೆಲವು ಸಮಯದಲ್ಲಿ ದೇವರು ಆತನು ಅಂದ್ರೆ ಅವರ ಶತ್ರುಗಳನ್ನ ಅವರ ಮೇಲೆ ಆಕ್ರಮಿಸಿ ಅವರನ್ನ ಸೋಲಿಸುವುದಕ್ಕೆ ನಮ್ಮ ಭುಜಬಲದಿಂದಲೇ ಇದಾಯಿತು ಎಂಬುದಾಗಿ ಹೇಳುವುದಕ್ಕೆ ಅನುಮತಿ ಕೊಡುತ್ತಾನೆ. ಅಂದ್ರೆ ಆ ರೀತಿಯಾಗಿ ದೇವರ ಸಾರ್ವಭೌಮತೆಯನ್ನ ಪ್ರಶ್ನಿಸುವಂತದ್ದನ್ನ ಅವರು ಮಾಡುವಂತ God is concerned about his sovereignty and his glory. ದೇವರು ತನ್ನ ಸಾರ್ವಭೌಮತೆಯು ತನ್ನ ಮಹಿಮೆಯನ್ನ ಆತನು ಹೆಚ್ಚಾಗಿ ಅದನ್ನ ತೆಗೆದುಕೊಳ್ಳುತ್ತಾನೆ. Verse 29, it says that if they are wise, they would understand this. They would discern their latter end. ಅವರಿಗೆ ಜ್ಞಾನವಿದ್ದರೆ ಈ ಸಂಗತಿಗಳನ್ನ ಗ್ರಹಿಸುತ್ತಿದ್ದರು, ಅಂತ್ಯದಲ್ಲಿ ಅವಸ್ಥೆ ಪ್ರಾಪ್ತವಾಗುವುದೆಂದು ತಿಳಿದುಕೊಳ್ಳುತ್ತಿದ್ದರು. It is a shameful thing we read. They have become like Sodom and Gomorrah, as we read verse 28 to 33. Please read 28 to 33. ಅವರು ಆಲೋಚನೆ ಇಲ್ಲದ ಜನರು, ಅವರಿಗೆ ಸ್ವಲ್ಪವಾದರೂ ಅವರಿಗೆ ಜ್ಞಾನವಿದ್ದರೆ ಈ ಸಂಗತಿಗಳನ್ನ ಗ್ರಹಿಸುತ್ತಿದ್ದರು, ತಮಗೆ ಅಂತ್ಯದಲ್ಲಿ ದುರವಸ್ಥೆ ಪ್ರಾಪ್ತವಾಗುವುದೆಂದು ತಿಳಿದುಕೊಳ್ಳುತ್ತಿದ್ದರು. ಆದರೆ ಅವರ ಕೊಡದಿದ್ದರೆ ಸಾವಿರ ಮಂದಿ ಸುತ್ತು ಹೋಗುತ್ತಿದ್ದರು. ಯೆಹೋವನು ಕೈ ಹಿಡಿದಿದ್ದರೆ ಇಬ್ಬರಿಗೆ ಎದುರು ಸಮಾನಲ್ಲವೆಂದು ನಮ್ಮ ಶತ್ರುಗಳೇ ತೀರ್ಮಾನಿಸುತ್ತಾರಲ್ಲ. ಅವರು ಸೊದೋಮ್ಯರೆಂಬ ದ್ರಾಕ್ಷಾಲತೆಯ ಒಂದು ಬಳ್ಳಿಯಾಗಿದ್ದಾರೆ. ಅದು ಗೊಮೋರ ಪಟ್ಟಣಗಳ ತೋಟಗಳಲ್ಲಿ ಬೆಳೆಯುವ ಜಾತಿ, ಅದರ ಹಣ್ಣಿನ ಗೊಂಚಲು ವಿಷ. In these verses we see the horrifying depth to which his people have fallen. There's no discernment. ಈ ಯಾವ ಒಂದು ಗ್ರಹಿಕೆ ಇಲ್ಲದೆ, ಜ್ಞಾನವಿಲ್ಲದೆ ಅವರು ತಮ್ಮ ಅಂತ್ಯವಸ್ಥೆಯಲ್ಲಿ ಪ್ರಾಪ್ತವಾಗುವಂತಹ ಒಂದು ಮರಣದ ವಿಷಯವಾಗಿ ಅದು ಮಾತನಾಡುತ್ತದೆ. God's people's deeds are compared to Sodom and Gomorrah's deeds. ಇಲ್ಲಿ ದೇವರ ಜನರ ಆ ಒಂದು ಕೃತ್ಯಗಳು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಮಾಡಿದಂತ ಕೃತ್ಯಗಳಿಗೆ ಸಮವಾಗಿದೆ ಎಂಬುದಾಗಿ, ಅಂದ್ರೆ ಅದರ ಒಟ್ಟಿಗೆ ಹೋಲಿಕೆ ಮಾಡುತ್ತಿದ್ದಾನೆ. How much we need discernment in this day. ಈ ಒಂದು ದಿವಸಗಳಲ್ಲಿ ನಮಗೆ ಎಷ್ಟು ಆ ಒಂದು ಜ್ಞಾನ ಇರಬೇಕು, ವಿವೇಚನೆ ಇರಬೇಕು. And verse 34 to 43. 34ರಿಂದ 34 to 43 ಅಂತ. Yes. 34ರಿಂದ 43ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಅದರ ರಸ ವಿಷದ ಸರ್ಪದಂತೆ ಬಣ್ಣಕರವಾದದ್ದು. 34ನೇ ವಚನ, ಇದನ್ನೆಲ್ಲ ಮುದ್ರೆ ಹಾಕಿ ನನ್ನ ಉಗ್ರಾಣದಲ್ಲಿಟ್ಟುಕೊಂಡಿದ್ದೇನೆ. ಪ್ರತೀಕಾರ ಮಾಡಿ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಅವರು ಜಾರಿ ಬೀಳುವ ಸಮಯ ಬರುವುದು, ಅವರಿಗೆ ಆಪತ್ಕಾಲವು ಸಮೀಪಿಸಿತು, ಅವರಿಗೋಸ್ಕರ ಸಿದ್ಧವಾಗಿರುವ ದುರ್ಗತಿ ಬೇಗ ಬಂತು. ಆಗ ಯೆಹೋವನು ತನ್ನ ಜನರಿಗೋಸ್ಕರ ನ್ಯಾಯ ತೀರಿಸುವನು. ಪರತಂತ್ರರಾಗಲಿ ಸ್ವತಂತ್ರರಾಗಲಿ ಅವರೆಲ್ಲರೂ ನಿರಾಶ್ರಯರಾಗಿ ನಿಶೇಷರಾದದನ್ನ ಆತನು ತಿಳಿದಾಗ ತನ್ನ ಸೇವಕರಾದ ಅವರ ವಿಷಯದಲ್ಲಿ ಪಶ್ಚಾತ್ತಾಪ ಪಡುವನು. ಯೆಹೋವನು ಅವರ ವಿಷಯದಲ್ಲಿ ಹೇಳುವುದೇನೆಂದರೆ, ಅವರು ಪೂಜಿಸುತ್ತಿದ್ದ ದೇವರುಗಳು ಎಲ್ಲಿ ಹೋದರು? ಅವರು ಆಶ್ರಯಿಸಿಕೊಂಡಿದ್ದ ಶರಣನು ಎಲ್ಲಿದ್ದಾನೆ? ಅವರ ನೈವೇದ್ಯಗಳ ಕೊಬ್ಬನ್ನು ತಿಂದು ಅವರು ಸಮರ್ಪಿಸಿದ ಪಾನದ್ರವ್ಯಗಳನ್ನ ಕುಡಿದ ದೇವತೆಗಳು ಎಲ್ಲಿ? ಅವರೇ ನಿಮ್ಮ ಸಹಾಯಕ್ಕೆ ಬರಲಿ, ಅವರೇ ನಿಮ್ಮನ್ನು ಕಾಯಲಿ. ನಾನೊಬ್ಬನೇ ದೇವರಾಗಿರಲಾಗಿ ನನ್ನ
ನನ್ನ ವಿನ ಯಾವ ದೇವರು ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ. ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯಪಡಿಸುವವನು ವಾಸಿಪಡಿಸುವವನು ನಾನೇ. ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ. ನಾನು ಆಕಾಶದ ಕಡೆಗೆ ಕೈ ಎತ್ತಿ ನಾನು ಸದಾಕಾಲ ಜೀವಿಸುವವನೆಂದು ಎಷ್ಟು ನಿಶ್ಚಯವೋ ಅಷ್ಟು ಖಂಡಿತವಾಗಿ ಪ್ರಮಾಣ ಮಾಡುವೆನು. ಏನೆಂದರೆ, ಥಳಥಳಿಸುವ ನನ್ನ ಕತ್ತಿಯನ್ನ ನಾನು ಹದ ಮಾಡಿ ನ್ಯಾಯವನ್ನ ಸ್ಥಾಪಿಸುವುದಕ್ಕೆ ಮುಂಗೊಂಡಾಗ ನನ್ನ ಶತ್ರುಗಳಿಗೆ ಮುಯಿ ತೀರಿಸುವೆನು. ನನ್ನನ್ನು ದ್ವೇಷಿಸಿದವರಿಗೆ ಪ್ರತಿದಂಡನೆ ಮಾಡುವೆನು. ನನ್ನ ಬಾಣಗಳು ರಕ್ತವನ್ನ ಕುಡಿದು ಮತ್ತವಾಗುವು. ನನ್ನ ಕತ್ತಿಯು ಕೊಲ್ಲಲ್ಪಟ್ಟವರ ಮತ್ತು ಸೆರೆ ಹಿಡಿದವರ ರಕ್ತ ಮಾಂಸಗಳನ್ನ ಭಕ್ಷಿಸಿ ಶತ್ರುಗಳಲ್ಲಿರುವ ವೀರರ ತಲೆಗಳನ್ನ ಚೆಂಡಾಡುವವರು ಎಂಬುದೇ. ಜನಾಂಗಗಳಿರ ದೇವರ ಜನರನ್ನ ಹೊಗಳಿರಿ. ತನ್ನ ಸೇವಕರ ರಕ್ತವನ್ನ ಚೆಲ್ಲಿದ ಶತ್ರುಗಳಿಗೆ ಯೆಹೋವನು ತನ್ನ ಜನರಿಗೋಸ್ಕರವೂ ದೇಶಕ್ಕೋಸ್ಕರವೂ ದೋಷ ಪರಿಹಾರ ಮಾಡುತ್ತಾನೆ. In these verses we see God's vengeance and God's compassion. ಈ ವಚನ ಭಾಗಗಳಲ್ಲಿ ನಾವು ಈ ದೇವರ ಒಂದು ನ್ಯಾಯ ತೀರಿಸುವಿಕೆ, ಕೋಪ, ಅದೇ ರೀತಿಯಾಗಿ ತನ್ನ ಕರುಣೆಯನ್ನ ಕೂಡ ನಾವು ನೋಡುತ್ತೇವೆ. He allows nations to judge Israel. ಇಸ್ರಾಯೇಲರಿಗೆ ವಿರುದ್ಧವಾಗಿ ಜನಾಂಗಗಳು ನ್ಯಾಯ ತೀರಿಸುವುದಕ್ಕೆ ಆತನು ಅನುಮತಿಸಿದನು. But those people have become very proud. God will hold them accountable also. ಆದ್ರೆ ಆ ಜನರು ಅವರು ಬಹಳ ಗರ್ವಿಷ್ಠರಾಗಿ ಅವರ ವಿರುದ್ಧವಾಗಿಯೂ ಸಹ ದೇವರು ಆತನ ಲೆಕ್ಕವನ್ನ ತೆಗೆದುಕೊಳ್ಳುವಂತನಾಗಿರುತ್ತಾನೆ. When God gave his people into the hand of the enemies, it was for correcting them, not for the enemies to gloat over or think that it is by their power they have done. So God will bring judgment on them also. ಈ ಒಂದು ವಿರೋಧಿಗಳನ್ನ ಅಥವಾ ಶತ್ರುಗಳನ್ನ, ಅನ್ಯ ಜನರನ್ನ ಇಸ್ರೇಲರಿಗೆ ವಿರುದ್ಧವಾಗಿ ಅವರನ್ನ ಬರಮಾಡಿದ್ದಕ್ಕೆ ಅನುಮತಿಸಿದ್ದು ಅವರನ್ನ ತಿದ್ದುಪಡಿಸುವುದಕ್ಕೋಸ್ಕರ. ಆದ್ರೆ ಈ ಒಂದು ಶತ್ರುಗಳು ಅವರು ತಮ್ಮನ್ನ ತಾವೇ ಅವರು ಹೆಚ್ಚಿನವರು ಎಂಬುದಾಗಿ ಹೆಮ್ಮೆ ಪಡುವುದಕ್ಕೆ ದೇವರಾತನು ಅನುಮತಿಸುವುದಿಲ್ಲ. God's goal in judging Israel was not to annihilate her. ಇಸ್ರೇಲನನ್ನ ದೇವರಾತನು ನ್ಯಾಯ ತೀರಿಸುವಂತದ್ದು ಅವರನ್ನ ಸಂಪೂರ್ಣವಾಗಿ ಸಂಹಾರ ಮಾಡಬೇಕೆಂಬುದಾಗಿ ಇರುವುದಲ್ಲ. It was mainly for her to understand that there is no God besides the Lord. Verse 39. 39ನೇ ವಚನದಲ್ಲಿ ತಿಳಿಸುವ ರೀತಿಯಲ್ಲಿ ದೇವರು ತಾನೇ ನಿಜವಾದಂತ ದೇವರು, ಯೆಹೋವನು ತಾನೇ ದೇವರು, ಯಾರು ಇಲ್ಲ ಎಂಬುದಾಗಿ ಅವರು ತಿಳಿದುಕೊಳ್ಳಬೇಕೆಂಬುದಾಗಿರುವಂತ ಕಾರಣಕ್ಕೋಸ್ಕರ ಆತನು ನ್ಯಾಯ ವಿಚಾರಣೆಯನ್ನ ಮಾಡುವಂತವನಾಗಿದ್ದನು. I kill and make alive, I wound and I heal, there is none that can deliver out of my hand. Verse 39. ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ ಎಂಬುದಾಗಿ ನೋಡುತ್ತೇವೆ. In this day, when we see all over the world is happening, our prayer for our people around us, our nation's people, they realize who the true and living God is. ಈ ರೀತಿಯಾಗಿದೆ ಈ ಒಂದು ಸಂದರ್ಭದಲ್ಲಿ ನಡೆಯುತ್ತಿರುವಂತ ಸಮಯದಲ್ಲಿ ನಾವು ಜನರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಜನರು ಅವರು ನಿಜವಾಗಿ ಯಾರು ಇದನ್ನ ನಡೆಸುವಂತನಾಗಿದ್ದಾನೆ, ಯಾರು ದೇವರಾಗಿದ್ದಾನೆ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. We have to pray for our countrymen that they will realize the folly of idolatry, like Israel had to learn the folly of idolatry and the true God. ನಿಜವಾದ ದೇವರು ಮತ್ತು ಈ ಒಂದು ವಿಗ್ರಹಾರಾಧನೆಗಳು, ಅನ್ಯ ದೇವರುಗಳ ಮೇಲೆ ಆತುಕೊಳ್ಳುವಂತ ಮೂರ್ಖತನವನ್ನ ನಮ್ಮ ಭಾರತ ದೇಶದ ಜನರು ಅರ್ಥ ಮಾಡಿಕೊಳ್ಳಬೇಕು. ಯಾವ ರೀತಿಯಾಗಿ ಇಸ್ರೇಲ್ ಜನರನ್ನ ಅರ್ಥ ಮಾಡಿಸುವುದಕ್ಕಾಗಿ ದೇವರು ಆತನು ಮಾಡಿದನು ಎಂಬುದಾಗಿ. Verse 44 to 47. ನಾವು 44ರಿಂದ 47ನೇ ವಚನ ಓದಿಕೊಳ್ಳೋಣ. ಮೋಶೆಯು ನೂನನ ಮಗನಾದ ಯೆಹೋಶುವನು ಈ ಪದ್ಯದ ಮಾತುಗಳನ್ನೆಲ್ಲ ಜನರಿಗೆ ಕೇಳಿಸುವಂತೆ ಹೇಳಿದರು. 45ನೇ ವಚನ. ಮೋಶೆ ಈ ಮಾತುಗಳನ್ನೆಲ್ಲ ಇಸ್ರೇಲರಿಗೆ ಹೇಳಿ ಮುಗಿಸಿದ ನಂತರ ಅವರಿಗೆ, ನಾನು ಈಗ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಳ್ಳಿರಿ ಮತ್ತು ನಿಮ್ಮ ಸಂತತಿಯವರಿಗೆ ಈ ಧರ್ಮಶಾಸ್ತ್ರದ ನಿಯಮಗಳನ್ನ ಅನುಸರಿಸಬೇಕೆಂದು ಆಜ್ಞಾಪಿಸಿರಿ.
ಇದು ನಿರರ್ಥಕವೆಂದು ಭಾವಿಸಬಾರದು. ಇದರಿಂದ ನೀವು ಬಾಳುವಿರಿ. ನೀವು ಯೋರ್ದೇನ್ ಹೊಳೆಯನ್ನ ದಾಟಿ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಇದನ್ನು ಅನುಸರಿಸುವುದರಿಂದಲೇ ಬಹುಕಾಲ ಇರುವಿರಿ ಎಂದು ಹೇಳಿದನು. Up to 47? Yes, uncle. Rohit, is the net problem, is it mine or yours? There is a hindrance and breaking. I am not sure, uncle. Rajlin brother, Hello? what is the problem? Yeah. Okay, from verse 44 to 47 we read. Yeah, net uncle, I think it is yours because little bit it was showing low network yours. Mine? Yes. I think it is fluctuating. Oh, really? It is fluctuating. So Okay. now it is okay. 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 Anyhow, we have to live with it. Moses told the people to take heart to the words of this poem, ಈ this ಒಂದು song. ಪದ್ಯದ ಮಾತುಗಳನ್ನೆಲ್ಲ ಇಸ್ರೇಲ್ ಜನರು ಅವರು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ಮೋಶೆ ಅವರಿಗೆ ತಿಳಿಸುವುದನ್ನು ನೋಡುತ್ತೇವೆ. Not only the song, but the whole message of Deuteronomy. ಈ ಒಂದು ಪದ್ಯ ಮಾತ್ರವಲ್ಲ, ಈ ಒಂದು ಪೂರ್ಣವಾದಂತಹ ಧರ್ಮೋಪದೇಶ ಕಾಂಡ ಪುಸ್ತಕವನ್ನ ಅವರು Not only for us, it is not only Deuteronomy, the whole word of God. ಆದ್ರೆ ನಮಗೆ ಈ ಒಂದು ಧರ್ಮೋಪದೇಶ ಪುಸ್ತಕ ಮಾತ್ರವಲ್ಲ, ಸತ್ಯವೇದ ಪೂರ್ಣ ಪುಸ್ತಕಗಳು ನಮಗಿರುವಂತದ್ದಾಗಿದೆ. And that is our existence. The verse 47, this is no empty word for you. It is your very life. And this word you shall live long in the land you are going over the Jordan to possess. 27ನೇ ವಚನ, ಇದು ನಿರರ್ಥಕವೆಂದು ಭಾವಿಸಬಾರದು. ಇದರಿಂದ ನೀವು ಬಾಳುವಿರಿ. ನೀವು ಯೋರ್ದನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಇದನ್ನು ಅನುಸರಿಸುವುದರಿಂದಲೇ ಬಹುಕಾಲ ಇರುವಿರಿ ಎಂದು ಹೇಳಿದನು. Now you remember Matthew 4:4, where we read that man does not live by bread alone, as we read in the early chapters of Deuteronomy. Man does not live by bread alone, but by every word that comes from God's mouth. ಮತ್ತಾಯ ಬರೆದ ಸುವಾರ್ತೆ 4:4ರಲ್ಲಿ ಯೇಸು ಕ್ರಿಸ್ತನು ತಿಳಿಸುವ ಹಾಗೆ ಈ ಧರ್ಮೋಪದೇಶ ಕಾಂಡ ಪುಸ್ತಕ ತೆಗೆದುಕೊಟ್ಟಿರುವಂತಹ ವಾಕ್ಯ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಆದರೆ ದೇವರಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂಬುದಾಗಿ ನಾವು ಓದುತ್ತೇವೆ. Now let's turn to 48-52. 48-52, 48ರಿಂದ 52ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಆ ದಿನದಲ್ಲೇ ಯೆಹೋವನು ಮೋಶೆಗೆ, ನೀನು ಈ ಅಬಾರೀಮ್ ಬೆಟ್ಟಗಳನ್ನ, ಅಂದರೆ ಮೋವಾಬ್ಯರ ದೇಶದಲ್ಲಿ ಯೆರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೆಬೋ ಬೆಟ್ಟವನ್ನ ಹತ್ತಿ ನಾನು ಇಸ್ರೇಲರಿಗೆ ಸ್ವದೇಶವಾಗಿ ಕೊಡುವ ಕಾನಾನ್ ದೇಶವನ್ನ ನೋಡು. ಅನಂತರ ನಿನ್ನ ಅಣ್ಣನಾದ ಆರೋನನು ಹೇಗೆ ಹೋರೇಬ್ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ತನ್ನ ಪಿತೃಗಳಲ್ಲಿ ಸೇರಿದನೋ ಹಾಗೆಯೇ ನೀನು ಈ ಬೆಟ್ಟಗಳಲ್ಲಿ ದೇಹವನ್ನ ಬಿಟ್ಟು ಪಿತೃಗಳಲ್ಲಿ ಸೇರಬೇಕು. ನೀವಿಬ್ಬರು ಚೀನ್ ಅರಣ್ಯದಲ್ಲಿ ಮೆರಿಬಾ ಕಾದೇಶಿನಲ್ಲಿ ನೀರು ಹೊರಟ ಸ್ಥಳದ ಬಳಿಯಲ್ಲಿ ಇಸ್ರೇಲರ ಮಧ್ಯದಲ್ಲಿ ನನಗೆ ವಿರೋಧವಾಗಿ ದ್ರೋಹ ಮಾಡಿ ಅವರ ಮುಂದೆ ನನ್ನ ಗೌರವವನ್ನು ಕಾಪಾಡದೆ ಹೋದ್ರಿಂದ ಹೀಗೆ ಆಗ್ಬೇಕು. ನಾನು ಇಸ್ರೇಲರಿಗೆ ಕೊಡುವ ದೇಶವನ್ನ ನೀನು ದೂರದಿಂದ ನೋಡಬಹುದೇ ಹೊರತು ಅದರಲ್ಲಿ ಪ್ರವೇಶಿಸಕೂಡದು ಎಂದು ಆಜ್ಞಾಪಿಸಿದನು. God commanded Moses to ascend to Mount Nebo, and God will let Moses die there. ಮೋಶೆಯನ್ನ ನೆಬೋ ಬೆಟ್ಟದ ಮೇಲೆ ಹತ್ತಿ ಅಲ್ಲಿ ಆತನನ್ನ ತೆಗೆದುಕೊಳ್ಳುವಂತನಾಗಿರುತ್ತಾನೆ. But God graciously allowed him to see the land from a distance. ಆದರೆ ದೂರದಿಂದಲೇ ಆ ಒಂದು ವಾಗ್ದಾನ ದೇಶವನ್ನ ಆತನು ನೋಡುವುದಕ್ಕೆ ಅನುಮತಿಸುತ್ತಾನೆ ದೇವರ ಕೃಪೆಯಿಂದ. Moses and Aaron's failure of unbelief and failure to glorify God is reminded here. ದೇವರು ಮೋಶೆ ಮತ್ತು ಆರೋನರು ಯಾವ ರೀತಿಯಾಗಿ ಇಸ್ರೇಲ್ ಜನರ ಮುಂದೆ ದೇವರ ಗೌರವವನ್ನು ಕಾಪಾಡದೆ ಇದ್ದ ಕಾರಣದಿಂದ ಅವರಿಗೆ ಆದಂತ ಸಂಗತಿಯನ್ನ ತಿರುಗಿ ಜ್ಞಾಪಕ ಮಾಡುತ್ತಿದ್ದಾನೆ. One truth we learn, God is not partial to anyone. His servants sin, God will deal with it. ನಾವು ಇದರಿಂದ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ, ದೇವರು ಪಾಪವನ್ನ ಲಘುವಾಗಿ ತೆಗೆದುಕೊಳ್ಳುತ್ತಿಲ್ಲ. ತನ್ನ ಸ್ವಂತ ಸೇವಕರೇ ಅದನ್ನ ಮಾಡುವುದಾದರೂ ಸಹ ಅದನ್ನ ಆತನ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾನೆ ಎಂಬುದಾಗಿ. Now let's turn to chapter 33 verse 1. ನಾವು 33ನೇ ಅಧ್ಯಾಯದ 1ನೇ ವಚನವನ್ನು ನೋಡಿಕೊಳ್ಳೋಣ. ದೇವಪುರುಷನಾದ ಮೋಶೆ ದೇಹವನ್ನ ಬಿಡುವುದಕ್ಕಿಂತ ಮುಂಚೆ ಇಸ್ರೇಲರ ವಿಷಯವಾಗಿ ಹೇಳಿದ ಆಶೀರ್ವಾದವು ಹೇಗೆಂದರೆ, Here we read about the blessings Moses gave
to the tribes of Israel. ಇಸ್ರೇಲರ ಕುಲಗಳಿಗೆ ದೇಹವನ್ನ ಬಿಡುವುದಕ್ಕೆ ಮುಂಚೆ ಮೋಶೆಯು ಆತನು ಕೊಡುವಂತ ಆಶೀರ್ವಾದ ಮಾತುಗಳನ್ನು ನೋಡುತ್ತೇವೆ. It's like a father imparting a blessing before his death to his children. ತಮ್ಮ ಮಕ್ಕಳಿಗೆ ತಂದೆಯು ಯಾವ ರೀತಿಯಾಗಿ ಆತನು ಹೋಗುವುದಕ್ಕಿಂತ ಮುಂಚೆ ಕೊಡುವಂತ ಆಶೀರ್ವಾದದ ಕುರಿತಾಗಿ ಇರುವಂತೆ ಹಾಗೆ ಇದು ಮಾಡುತ್ತಾನೆ. This Moses blessing can be studied along with Jacob blessing the children of Israel in chapter 49 of Genesis. ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಯಾಕೋಬನು ಇಸ್ರೇಲ್ ಕುಲಗಳಿಗೆ ಕೊಡುವಂತ ಆ ಒಂದು ಆಶೀರ್ವಾದದೊಟ್ಟಿಗೆ ಈ ಒಂದು ಆಶೀರ್ವಾದದ ಅಧ್ಯಾಯವನ್ನ ನಾವು ಒಟ್ಟಾಗಿ ಕಲಿಯುವುದಾದ್ರೆ ಅದು ಲಾಭದಾಯಕವಾಗಿದೆ. You remember Isaac blessing Jacob before Jacob was fleeing from their house. ಯಾಕೋಬನು ಇಸಾಕನ ತಂದೆ ಮನೆಯಿಂದ ಓಡಿ ಹೋಗುವುದಕ್ಕೆ ಮುಂಚೆ ಇಸಾಕನು ಮಾಡಿದಂತ ಆಶೀರ್ವಾದವನ್ನ ನೆನಪು ಮಾಡುವುದಾದ್ರೆ In the Bible we see parents, fathers blessing their children. ಇಲ್ಲಿ ನಾವು ನೋಡುತ್ತೇವೆ ದೇವರ ವಾಕ್ಯದಲ್ಲಿ ತಂದೆಗಳು ತಮ್ಮ ಮಕ್ಕಳನ್ನ ಆಶೀರ್ವದಿಸುವಂತನ್ನ. Children should have a desire to get that blessing from their parents. ತಮ್ಮ ಪೋಷಕರಿಂದ ಆ ಒಂದು ಆಶೀರ್ವಾದವನ್ನು ಮಕ್ಕಳು ಪಡೆಯುವಂತೆ ಅವರಿಗೆ ಆಶೆ ಇರಬೇಕು. Moses was like Israel's father, even though Abraham is the father of Israel. ಇಸ್ರೇಲರಿಗೆ ಪೂರ್ವ ಮೂಲ ತಂದೆಯ ಆಗಿರುವಂತವನು ಅಬ್ರಹಾಮನಾಗಿದ್ದರೂ ಮೋಶೆ ಒಬ್ಬ ತಂದೆಯ ಹಾಗೆ ಆತನಿದ್ದನು. Because he was the leader of Exodus. ಯಾಕೆಂದ್ರೆ ಆತನು ಆ ಒಂದು ವಿಮೋಚನೆಯಲ್ಲಿ ಆತನು ನಾಯಕನಾಗಿದ್ದನು. ಮೋಶೆಯು he was the mediator of the law, the covenant in Mount Sinai. ಆ ಒಂದು ಸಿನಾಯಿ ಬೆಟ್ಟದಲ್ಲಿ ಆತನು ಮಧ್ಯಸ್ಥಿಕನಾಗಿಯೂ ಮತ್ತು ಧರ್ಮಶಾಸ್ತ್ರವನ್ನ ಕೊಡುವಂತ ಮಧ್ಯಸ್ಥಿಕನಾಗಿ ಆತನು ಒಡಂಬಡಿಕೆಯನ್ನು ಮಾಡುವಂತ ಮಧ್ಯಸ್ಥನಾಗಿ. So Moses was like a father to Israel. ಇಸ್ರೇಲರಿಗೆ ಮೋಶೆ ಒಬ್ಬ ತಂದೆಯಾಗಿದ್ದನು. Now I'm not going to go through all these blessings for different tribe. I'll just point out a few things that highlights. ಎಲ್ಲಾ ಈ ಒಂದು ಕುಲಗಳಿಗೆ ಬಂದಿರುವಂತ ಆಶೀರ್ವಾದವನ್ನ ನಾವು ನೋಡೋದಕ್ಕೆ ನಮಗೆ ಸಮಯವಿಲ್ಲ, ಆದರೆ ಕೆಲವು ವಿಷಯಗಳನ್ನ ನಾನು ನೋಡೋದಕ್ಕೆ ಬಯಸ್ತೇನೆ. Moses is praising God in this. ಇದರಲ್ಲಿ ದೇವರನ್ನ ಹೊಗಳುವಂತನಾಗಿದ್ದಾನೆ ಮೋಶೆಯು. And in verse 3 we see how God loved his people and they are all in his hand. 3ನೇ ವಚನದಲ್ಲಿ ಆತನು ತನ್ನ ಜನರನ್ನ ಪ್ರೀತಿಸುತ್ತಾನೆ. ಯೆಹೋವನೇ ನಿನ್ನ ಭಕ್ತರನ್ನೆಲ್ಲ ನಿನ್ನ ಆಶ್ರಯದಲ್ಲಿಯೇ ಇದ್ದಾರೆ. Ashraya, or in his hand in English. Remember the Lord Jesus Christ, the good shepherd, the great shepherd. In John 10 he says, my sheep is in my hands. ನನ್ನ ಆಶ್ರಯದಲ್ಲಿ ಅಥವಾ ನನ್ನ ಹಸ್ತದಲ್ಲಿ ನನ್ನ ಕುರಿಗಳು ಇದ್ದಾರೆ ಎಂಬುದಾಗಿ ಶ್ರೇಷ್ಠ ಕುರುಬನು ಒಳ್ಳೆಯ ಕುರುಬನು ಹೇಳುವಂತದನ್ನ ನೋಡುತ್ತೇವೆ. It is a good study to go through the different tribes and the blessings. ಈ ಒಂದು ವಿವಿಧ ಕುಲಗಳು ಮತ್ತು ಅವರಿಗೆ ಬರುವಂತ ಆಶೀರ್ವಾದವನ್ನ ಅಧ್ಯಯನ ಮಾಡುವುದು ಒಳ್ಳೆಯದಾಗಿದೆ. Simeon is omitted because later they were absorbed into Judah. ಸಿಮಿಯೋನ್ ಕುಲವನ್ನ ಇಲ್ಲಿ ಬಿಡಲಾಗಿದೆ, ಯಾಕೆಂದ್ರೆ ಜೂದ ಕುಲದೊಟ್ಟಿಗೆ ಸಿಮಿಯೋನ್ ಅದು ಸೇರ್ತದೆ. So there are a lot of things we can learn from here. ಈ ಒಂದು ಅಧ್ಯಾಯದಿಂದ ಅನೇಕ ವಿಷಯಗಳನ್ನು ನಾವು ಕಲಿಯಬಹುದು. The one thing in verse 8 and 9 about the tribe of Levi. ಲೇವಿ ಕುಲದ ಕುರಿತಾಗಿರುವಂತ 8-9ನೇ ವಚನದಲ್ಲಿ ನೋಡುವುದಾದರೆ, can you read verse 8 and 9? 8-9 ನಾವು ಓದಿಕೊಳ್ಳೋಣ. ಲೇವಿ ಕುಲದ ವಿಷಯದಲ್ಲಿ ಹೀಗಂದನು, ಯೆಹೋವನೇ ನಿನ್ನ ನಿರ್ಣಯವನ್ನು ತಿಳಿಸುವ ಉರೀಮ್ ತುಮೀಮ್ ಎಂಬ ವಸ್ತುಗಳು ನಿನ್ನ ಭಕ್ತರಾದ ಇವರ ವಶದಲ್ಲಿ ಉಂಟಷ್ಟೇ. ನೀನು ಮಸ್ಸದಲ್ಲಿ ಅವರನ್ನ ಪರೀಕ್ಷಿಸಿದ್ಯಲ್ಲ, ಮೆರಿಬಾದಲ್ಲಿ ನೀನು ಹೊರಟ ಸ್ಥಳದ ಹತ್ತಿರ ಅವರೊಡನೆ ವಿವಾದ ಮಾಡಿದಿ. ಅವರು ನಿನ್ನ ಆಜ್ಞೆಯನ್ನ ಅನುಸರಿಸುತ್ತಾ ನಿನ್ನ ನಿಬಂಧನೆಯನ್ನು ಕೈಗೊಳ್ಳುವವರಾಗಿ ತಂದೆ ತಾಯಿಗಳನ್ನ ಪರಿಚಯವಿಲ್ಲವೆಂದು, ಅಣ್ಣ ತಮ್ಮಂದಿರನ್ನು ಅರಿಯರೆವೆಂದು, ಸ್ವಂತ ಮಕ್ಕಳನ್ನು ಗುರುತಿಲ್ಲವೆಂದು ಹೇಳಿಬಿಟ್ಟರಲ್ಲ. And if you want to know the background of this, there was a time when Jacob's daughter Dinah went to see the neighbors, the country, and how she was raped or she was abused by Shechem. And then the Levi and Simeon went and killed all the men of that land. ಈ ಒಂದು ಹಿನ್ನೆಲೆಯನ್ನ ನಾವು ನೋಡುವುದಾದರೆ ಈ ಒಂದು
Genesis 49, we read that story. ಆ ಒಂದು 49ನೇ ಅಧ್ಯಾಯದಲ್ಲಿ ಆ ಒಂದು ಕಥೆಯನ್ನ ನಾವು ನೋಡುತ್ತೇವೆ. ಅಂಕಲ್ ವಾಟ್ಸ್ There, in nutshell, the anger of Levi. ಇಲ್ಲಿ ಯಾಕೋಬ್ ಅಥವಾ ಲೇವಿಯ ಕುಲದ ಒಂದು ಕೋಪದ ಕುರಿತಾಗಿ ನಾವು ನೋಡುತ್ತೇವೆ. And there is a curse on them. ಅವರ ಮೇಲೆ ಆ ಒಂದು ಶಾಪವನ್ನ ನಾವು ನೋಡುತ್ತೇವೆ. But later we see that at the time of the golden calf, ಆ ಒಂದು ಬಂಗಾರದ ಪ್ರತಿಮೆಯ ಬಸವನ್ನ ಅವರು ಮಾಡುವಾಗ ಆ in ಸಮಯದಲ್ಲಿ Exodus 32, ವಿಮೋಚನ ಕಾಂಡ 32ನೇ ಅಧ್ಯಾಯದಲ್ಲಿ when the Moses came down from the mount and he saw this idolatry, 42 ಈ ಒಂದು ಮೋಶೆಯು ಆ ಒಂದು ವಿಗ್ರಹ ಆರಾಧನೆಯನ್ನ ಮಾಡುವಂತದ್ದನ್ನ ನಾವು ನೋಡುವಾಗ, when he came from the mount, ಆ ಒಂದು ಬೆಟ್ಟದಿಂದ ಇಳಿದು ಆತನು ಬರುವಾಗ Moses asked the question, who is on the Lord's side? ಮೋಶೆ ಅವರಿಗೆ ಕೇಳಿದನು, ಯಾರು ಯೆಹೋವನ ಪಕ್ಷದಲ್ಲಿದ್ದಾರೆ ಎಂಬುದಾಗಿ. And the Levi came forward. ಲೇವಿ ಆತನು ಮುಂದೆ ಬಂದನು. Here we read that verse 9, he disowned his brothers, he ignored his children, he did not regard his father or mother. ನಿಬಂಧನೆಯನ್ನ ಕೈಗೊಳ್ಳುವವರಾಗಿ ತಂದೆ ತಾಯಿಗಳನ್ನ ಪರಿಚಯವಿಲ್ಲವೆಂದು, ಅಣ್ಣ ತಮ್ಮಂದಿರ ಅರಿಯರೆಂದು, ಸ್ವಂತ ಮಕ್ಕಳನ್ನು ಗುರುತಿಲ್ಲವೆಂದು ಹೇಳಿಬಿಟ್ಟರಲ್ಲ ಎಂಬುದಾಗಿ ನೋಡುತ್ತೇವೆ. In other words, they were jealous for God's glory. ಅವರು ದೇವರ ಗೌರವವನ್ನ ಕಾಪಾಡುವುದಕ್ಕೆ ಅವರು ಉತ್ಸುಕತರಾಗಿದ್ದರು. When Moses asked who is on Lord's side, they came forward. ಮೋಶೆ ಆ ಒಂದು ಪ್ರಶ್ನೆಯನ್ನ ಕೇಳಿದಾಗ ಯೆಹೋವನ ಪಕ್ಷದಲ್ಲಿ ಯಾರಿದ್ದೀರಿ ಎಂಬುದಾಗಿ ಲೇವಿಯರು ಮುಂದಾದರು. They judged the people who fell into idolatry without considering father, mother, brother or sister, and they stood on God's side. ಈ ಒಂದು ಲೇವಿ ಕುಲದವರು ಅವರು ತಂದೆ ತಾಯಿಗಳು ಅಥವಾ ಅಣ್ಣ ತಮ್ಮಂದಿರು ಮಕ್ಕಳು ಸ್ವಂತ ಮಕ್ಕಳಾಗಿದ್ದರೂ ಸಹ ಆ ಒಂದು ವಿಗ್ರಹಾರಾಧನೆ ನಡೆಸಿದಂತವರಾಗಿದ್ದಾರೆ ಎಂಬುದಾಗಿ ಅವರು ನೋಡದೆ ಅಂದ್ರೆ ಆ ರೀತಿಯಾಗಿ ಮಾಡಿದ್ದಾರೆ ಎಂಬುದಾಗಿ ಅವರು ಸಂಹಾರ ಮಾಡುವುದಕ್ಕೆ ಮುಂದಾದರು. And that is a great lesson for you and I who take sides because he's our family, he's my brother, he's my sister, without considering God's glory. So because Levi did that, came forward, God turned their curse into a blessing. ಆ ರೀತಿಯಾಗಿ ಅವರು ಪರಿಚಯವಿಲ್ಲವೆಂದು ಇರುವ ಹಾಗೆ, ಅರಿಯರೆಂದು ಇರುವ ಹಾಗೆ ಅವರವರನ್ನ ನಾಶ ಮಾಡಿದಾಗ, ಸಂಹಾರ ಮಾಡೋದಕ್ಕೆ ಮುಂದಾಗಿರುವಾಗ ಅವರಿಗೆ ಆಶೀರ್ವಾದ ಬಂತು. ನಮಗೆ ಇದರಲ್ಲಿ ಪಾಠ ಇರುವಂತದ್ದಾಗಿದೆ. ನನ್ನ ಸಹೋದರ, ನನ್ನ ಕುಟುಂಬದವರು ಎಂಬುದಾಗಿ ನಾವು ಅವರ ಪಕ್ಷವನ್ನ ಹಿಡಿಯದೆ ಈ ರೀತಿಯಾಗಿ ಮಾಡುವುದಾದರೆ ನಮಗೆ ಆಶೀರ್ವಾದವು ದೊರೆಯುತ್ತದೆ. And because of that, verse 10, they will teach Jacob your rules and Israel your law. The Levites became not only priests and working in the temple, but they were also the teachers in Israel. 10ನೇ ವಚನದಲ್ಲಿ ಅವರು ಯಾಕೋಬ್ ವಂಶದವರಿಗೆ ನಿನ್ನ ನಿರ್ಣಯಗಳನ್ನ ತಿಳಿಸುವರು, ಇಸ್ರೇಲರಿಗೆ ನಿನ್ನ ಧರ್ಮಶಾಸ್ತ್ರವನ್ನ ಕಲಿಸಿರು, ನಿನ್ನ ಸನ್ನಿಧಿಯಲ್ಲಿ ಧೂಪ ಹಾಕುವರು, ನಿನ್ನ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನ ಸಮರ್ಪಿಸುವ. ಅವರು ಯಾಜಕರು ಮಾತ್ರವಲ್ಲದೆ ಇಸ್ರೇಲರಿಗೆ ಕಲಿಸಿಕೊಡುವಂತರಾಗಿದ್ದಾರೆ ಈ ವಿಷಯವಾಗಿ. I'm looking at the clock, the time is going so fast, so I'll skip. You study, we will go to verse 26 to 29. ನಾವು ಇದನ್ನ ಮುಂದೆ ನಾವು ಹೋಗುವವರಾಗಿ 26ರಿಂದ 29ನೇ ವಚನಗಳನ್ನ ನಾವು ಓದಿಕೊಳ್ಳೋಣ. ನೀವು ಮನೆಯಲ್ಲಿ ಇದನ್ನ ಅಧ್ಯಯನ ಮಾಡಿರಿ. ಯೆಶೂರನೇ, ನಿಮ್ಮ ದೇವರಿಗೆ ಸಮಾನನು ಯಾವನೂ ಇಲ್ಲ. ಆತನು ಆಕಾಶವನ್ನೇರಿ ಮೇಘಾರೂಢನಾಗಿ ಮಹಾಗಾಂಭೀರ್ಯದಿಂದ ನಿಮ್ಮ ಸಹಾಯಕ್ಕೆ ಬರುವನು. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ. ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆತನು ನಿಮ್ಮೆದುರಿನಿಂದ ಶತ್ರುಗಳನ್ನ ಹೊರಡಿಸಿ ಅವರನ್ನ ಸಂಹರಿಸಿ ಎಂದು ಆಜ್ಞಾಪಿಸಿದನು. ಆದ ಕಾರಣ ಇಸ್ರೇಲರು ಆಕಾಶದಿಂದ ಮಂಜು ಸುರಿದು ಧಾನ್ಯವು ದ್ರಾಕ್ಷಾರಸವು ಸಮೃದ್ಧಿಯಾಗಿರುವ ದೇಶದಲ್ಲಿಯೇ ಸೇರಿ ನಿರ್ಭಯರಾಗಿ ವಾಸಿಸುವರಾದರು. ಯಾಕೋಬ್ ಸಂಭವರು ಸುರಕ್ಷಿತರಾದರು. ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನ ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಆದುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ. ನೀವು ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ. Moses is concluding this poem with
praising Israel's God first. ಈ ಒಂದು ಪದ್ಯವನ್ನ ಆತನು ಈ ಒಂದು ಪದ್ಯವನ್ನ ಆತನು ಮುಗಿಸುವುದರಲ್ಲಿ ದೇವರನ್ನ ಆತನು ಆಶೀರ್ವದಿಸುವವನಾಗಿದ್ದಾನೆ. Again, the name Jeshurun is mentioned in verse 26, as we saw in verse 5. 5ನೇ ವಚನದಲ್ಲಿ ನೋಡಿರುವ ಪ್ರಕಾರ ಯಶೂರನ್ ಎಂಬುದಾಗಿ 26ನೇ ವಚನದಲ್ಲಿ ನೋಡುತ್ತೇವೆ. Jeshurun means the upright one. It's another name for Israel. ಇಸ್ರಾಯೇಲರಿಗಿರುವಂತಹ ಇನ್ನೊಂದು ಹೆಸರು ನೀತಿವಂತನು ಎಂಬುದಾಗಿ. God is their eternal refuge. ದೇವರು ಅವರಿಗೆ ನಿತ್ಯ ಆಶ್ರಯ ದುರ್ಗವಾಗಿದ್ದಾನೆ. And underneath are the everlasting arms, verse 27. 27ನೇ ವಚನದಲ್ಲಿ ನೋಡುವ ಸದಾ ದೇವರ ಹಸ್ತವೇ ನಿಮಗೆ ಆಧಾರ ಎಂಬುದಾಗಿ. Arms of God and Psalm 91, the wings of God, these are all figurative speech. ಈ ಒಂದು ದೇವರ ಹಸ್ತ 91ನೇ ಕೀರ್ತನೆಯಲ್ಲಿ ಯೆಹೋವನ ಒಂದು ರೆಕ್ಕೆಗಳ ಮರೆಯಲ್ಲಿ ಎಂಬುದಾಗಿ ನೋಡುವಾಗ ಇದೆಲ್ಲವೂ ಕೂಡ ಆ ಒಂದು ರೂಪಕಾಲಂಕಾರವಾಗಿದೆ. ಅಲಂಕಾರ ರೂಪದಲ್ಲಿ. Yeah, it is talking about the wonderful, powerful God that Israel had. ಇಸ್ರೇಲರಿಗೆ ಇದ್ದಂತ ಬಹಳ ಉನ್ನತವಾದಂತ ಅದ್ಭುತವಾದಂತ ದೇವರ ವಿಷಯವಾಗಿ ಅದು ಮಾತನಾಡುತ್ತದೆ. As Moses is concluding it, he is telling, what a wonderful and powerful God you have. You can go and conquer the nation of Canaan and you can live in its safety and prosperity. This God is your God, he is telling them. ಮೋಶೆಯವರಿಗೆ ಹೇಳುತ್ತಿದ್ದಾನೆ ಏನೆಂದ್ರೆ, ನೀವು ಎಷ್ಟೋ ಧನ್ಯರು, ನೀವು ಎಷ್ಟೋ ಭಾಗ್ಯವಂತರು, ನಿಮ್ಮಂತ ಭಾಗ್ಯವಂತರು ಯಾರಿದ್ದಾರೆ ಎಂಬುದಾಗಿ ಹೇಳಿ, ಈ ಕಾನಾನ್ ದೇಶದಲ್ಲಿರುವಂತ ವೈರಿಗಳನ್ನ ಸೋಲಿಸಿ ನೀನು ಅಲ್ಲಿ ಸಮೃದ್ಧರಾಗಿ ನೀನಿರು ಎಂಬುದಾಗಿ ಇಸ್ರೇಲರಿಗೆ ಯಶೂರನಿಗೆ ಮೋಶೆ ತಿಳಿಸುತ್ತಿದ್ದಾನೆ. We can also say this God is our God. ನಾವು ಕೂಡ ಹೇಳಬಹುದು, ಇದೇ ದೇವರು ನಮ್ಮ ದೇವರು ಆಗಿದ್ದಾನೆ ಎಂಬುದಾಗಿ. He is an incomparable God and his people an incomparable people. ಆತನು ಯಾರಿಗೂ ಸಮವಾಗಿ ನಾವು ಹೋಲಿಕೆ ಮಾಡಲಾಗದೇ ಇರುವಂತ ದೇವರಾಗಿ ಉನ್ನತವಾದಂತ ದೇವರು ನಮಗಾಗಿದ್ದಾನೆ. How does we say in Kannada, ಸರಿಸಾಟಿ ಇಲ್ಲದ ದೇವರ? What is it? Yes, ಸರಿಸಾಟಿ ಇಲ್ಲದ ದೇವರು. Incomparable God. ಆತನಿಗೆ ಸಮನಾಗಿರುವಂತವನು, ಸರಿಸಾಟಿ ಇಲ್ಲದವನು ಯಾರಿದ್ದಾನೆ? Verse 29 says, happy are you, O Israel, who is like you, a people saved by the Lord. ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? In English it says, happy are you. ನೀವು ಸಂತೋಷವುಳ್ಳವರಾಗಿರುವಂತ ಜನರು ನೀವು. Or in ಧನ್ಯರು, blessed are you. ಎಷ್ಟೋ ಧನ್ಯರು ನೀವು, ಭಾಗ್ಯವಂತರು. ನೀವು ಎಷ್ಟೋ ಭಾಗ್ಯವಂತರು. But often we have to ask us, God's people of the New Testament, but we have to ask and examine our life. Many times we are not happy, we are not content, we don't realize how blessed we are in our life. We have to be very careful and examine our life. ನಾವು ವಿಶ್ವಾಸಿಗಳಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕು, ನಾವು ಎಷ್ಟು ಸಂತೋಷವಾಗಿದ್ದೇವೆ, ಎಷ್ಟು ಧನ್ಯತೆಯಿಂದ ನಾವಿದ್ದೇವೆ ಎಂಬುದಾಗಿ. Are we like that? ನಾವು ಆ ರೀತಿಯಾಗಿದ್ದೇವೋ? When we live in a country like India, when we look at all that is happening around us, we are the chosen people of God. We are the blessed people of God. There's nobody like us. ನಮ್ಮ ಹಾಗೆ ಯಾರು ಇಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡಿರುವಂತ ಆಶೀರ್ವಾದ ಜನಾಂಗವಾಗಿ, ಸಭೆಯಾಗಿ ನಾವಿದ್ದೇವೆ. ನಮ್ಮ ದೇಶದಲ್ಲಿ ನಡೆಯುತ್ತಿರುವಂತಹ ಸಮಯದಲ್ಲಿ ನಮ್ಮಷ್ಟು ಭಾಗ್ಯವಂತರು, ಧನ್ಯರು ಯಾರಿದ್ದಾರೆ? God help us to realize that in our daily life. ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ಅದನ್ನ ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರು ಸಹಾಯಿಸಿ. Just bear with me for a few more minutes a little more time as we conclude with chapter 34. ನಾವು 34ನೇ ಅಧ್ಯಾಯವನ್ನ ನಾವು ಮುಗಿಸುತ್ತಿರುವಾಗ ನಮ್ಮೊಟ್ಟಿಗೆ ನೀವು ಧ್ಯಾನದಿಂದ ಇರ್ರಿ. Chapter 34 verse 1 to 4. 34ನೇ ಅಧ್ಯಾಯ 1ರಿಂದ 4ನೇ ವಚನ. ಮೋಶೆಯು ಮೋವಾಬ್ಯರ ಮೈದಾನದಿಂದ ಯೆರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೆಬೋ ಪರ್ವತಕ್ಕೆ ಹೋಗಿ ಪಿಸ್ಗಾ ಎಂಬ ಬೆಟ್ಟದ ಶಿಖರವನ್ನ ಹತ್ತಿದನು. ಆಗ ಯೆಹೋವನು ಕಾನಾನ್ ದೇಶವನ್ನೆಲ್ಲ, ಅಂದರೆ ದಾನ್ ಪಟ್ಟಣದವರೆಗೂ, ಗಿಲ್ಯಾದ ಸೀಮೆ, ನಫ್ತಾಲಿ ಪ್ರದೇಶ, ಎಫ್ರಾಯಿಂ, ಮನಸ್ಸೆ ಕುಲಗಳವರ ಸೀಮೆ, ಪಶ್ಚಿಮ ಸಮುದ್ರದವರೆಗೂ
ಯೆಹೂದ ಸೀಮೆ, ದಕ್ಷಿಣ ಪ್ರದೇಶ, ಆ ಚೋ ಜೋಗರೂರಿನ ತನಕ, ಯೆರಿಕೋ ಎಂಬ ಖರ್ಜೂರಗಳ ಪಟ್ಟಣಗಳ ಸುತ್ತಲಿರುವ ಮೈದಾನ, ಇದನ್ನೆಲ್ಲ ಅವನಿಗೆ ತೋರಿಸಿ, ನಾನು ಅಬ್ರಹಾಂ, ಇಸಾಕ, ಯಾಕೋಬರಿಗೆ ಪ್ರಮಾಣ ಮಾಡಿ ಅವರಿಗೆ ಅವರ ಸಂತತಿಯವರಿಗೆ ಕೊಡುವೆನೆಂದು ವಾಗ್ದಾನ ಮಾಡಿದ ದೇಶವು ಇದೆ. ನಿನಗೆ ಪ್ರತ್ಯಕ್ಷವಾಗಿ ತೋರಿಸಿದ್ದೇನೆ, ಆದರೆ ನೀನು ಹೊಳೆ ದಾಟಿ ಅಲ್ಲಿಗೆ ಹೋಗಕೂಡದೆಂದು ಹೇಳಿದೆನು. Here we come to the conclusion in this chapter of the death of Moses and how God allowed him to view the promised land. ಇಲ್ಲಿ ಕೊನೆಯದಾಗಿ ನಾವು ಬಂದಿದ್ದೇವೆ. ಮೋಶೆಯ ಒಂದು ಮರಣ ಆಗುವಂತದ್ದಾಗಿದೆ ಮತ್ತು ಆತನು ವಾಗ್ದಾನ ದೇಶವನ್ನು ದೂರದಿಂದಲೇ ದೃಷ್ಟಿಸುವನಾಗಿದ್ದಾನೆ. There's a question, who wrote this chapter? ಈ ಅಧ್ಯಾಯವನ್ನ ಯಾರು ಬರೆದರು ಎಂಬುದಾಗಿ ಪ್ರಶ್ನೆ ಉಂಟು. It could be an editorial note that Joshua might have added to the book of Deuteronomy. ಈ ಒಂದು ಧರ್ಮೋಪದೇಶ ಕಾಂಡ ಪುಸ್ತಕಕ್ಕೆ ಯೆಹೋಶುವನು ಈ ಅಧ್ಯಾಯವನ್ನು ಆತನು ಸೇರಿಸಿರಬಹುದು. It doesn't matter, but the 5 books of the law, the Pentateuch, is written by Moses. ಆದರೆ ಅದು ಪರವಾಗಿಲ್ಲ. ಆದರೆ ಈ ಒಂದು 5 ಪುಸ್ತಕಗಳು, ಪಂಚ ಪುಸ್ತಕಗಳು, ದೇವರು ಮೋಶೆಯ ಮುಖಾಂತರ ಇದನ್ನು ಬರೆಸಿದ್ದಾನೆ. God told Moses went up to Mount Nebo, and as Lord told him, ದೇವರು ಮೋಶೆಗೆ ನೆಬೋ ಬೆಟ್ಟಕ್ಕೆ ಹತ್ತಿ ನೀನು ಹೋಗು ಎಂಬುದಾಗಿ ಹೇಳಿದನು. And he went to the top Pisgah. ಆತನು ಪಿಸ್ಕಾ ಪರ್ವತಕ್ಕೆ ಆತನು ಹೋದನು. And we read that God allowed him to see the promised land. ಇಲ್ಲಿ ನಾವು ಓದಿದ ಪ್ರಕಾರ ಆತನು ಆ ಒಂದು ವಾಗ್ದಾನ ದೇಶವನ್ನ ದೂರದಿಂದಲೇ ನೋಡುವುದಕ್ಕೆ ಆತನಿಗೆ ಅವಕಾಶವನ್ನ ಮಾಡಿಕೊಟ್ಟನು. The Lord shown him the land. ಯೆಹೋವನು ಆ ಒಂದು ದೇಶವನ್ನ ತೋರಿಸಿದನು. In other words, God gave him an illumination, his eyesight, to see that far the promised land. ಆ ಒಂದು ಪ್ರದೇಶವನ್ನ, ದೊಡ್ಡ ಪ್ರದೇಶವನ್ನ ಪೂರ್ಣವಾಗಿ ನೋಡುವುದಕ್ಕೆ ಆತನಿಗೆ ದೃಷ್ಟಿಯನ್ನ, ಸೂಕ್ಷ್ಮವಾದ ದೃಷ್ಟಿಯನ್ನ ಆತನಿಗೆ ಕೊಟ್ಟನು. Brothers and sisters, we need that vision to see God's things. ದೇವರ ವಿಷಯಗಳನ್ನ ನೋಡುವುದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಒಂದು ದೃಷ್ಟಿ ನಮಗಿರಬೇಕು. Where there is no vision, people perish. ಎಲ್ಲಿ ದರ್ಶನವಿಲ್ಲವೋ ಅಲ್ಲಿ ಜನರು ನಶಿಸಿ ಹೋಗುತ್ತಾರೆ. Verse 5 to 8 speaks about the death of Moses and the succession of Joshua. 5ರಿಂದ 8ನೇ ವಚನದವರೆಗೆ ಮೋಶೆಯ ಮರಣ, ಅದಾದ ನಂತರ ಯೆಹೋಶುವನು ನಾಯಕತ್ವವನ್ನು ಪಡೆಯುವುದನ್ನು ನೋಡ್ತೇವೆ. Read verse 5 to 9. 5ರಿಂದ 9 ನಾವು ಓದಿಕೊಳ್ಳೋಣ. ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ ದೇಹ ಬಿಟ್ಟನು. ಮೋವಾಬ್ಯರ ದೇಶದಲ್ಲಿ ಬೆತ್ಪೆಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಯೆಹೋವನು ಅವನ ದೇಹವನ್ನು ಸಮಾಧಿ ಮಾಡಿದನು. ಅವನ ಸಮಾಧಿ ಎಲ್ಲಿದೆಯೋ ಇಂದಿನವರೆಗೆ ಯಾರಿಗೂ ತಿಳಿಯದು. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವಕಳೆ ಕುಂದಿ ಹೋಗಲಿಲ್ಲ. ಮೋವಾಬ್ಯರ ಮೈದಾನದಲ್ಲಿ ಇಸ್ರಾಯೇಲರು ಮೋಶೆಗೋಸ್ಕರ 30 ದಿನ ದುಃಖಿಸಿದರು. ಅಲ್ಲಿಗೆ ಮೋಶೆಯ ಪ್ರಲಾಪದ ದಿನಗಳು ಮುಗಿದವು. ಮೋಶೆಯು ನೂನನ ಮಗನಾದ ಯೆಹೋಶುವನ ಮೇಲೆ ಕೈಯಿಟ್ಟಿದ್ದರಿಂದ ಅವನು ಜ್ಞಾನವರ ಸಂಪನ್ನನಾದನು. ಯೆಹೋವನು ಮೋಶೆಗೆ ಕೊಟ್ಟ ಆಜ್ಞೆಗೆ ಅನುಸಾರವಾಗಿ ಇಸ್ರಾಯೇಲರು ಯೆಹೋಶುವನ ಮಾತಿನ ಪ್ರಕಾರ ನಡೆದರು. Please bear with me. I may take a few minutes extra. Please bear with me. ನಾನು ಇನ್ನು ಸ್ವಲ್ಪ ಸಮಯವನ್ನ ನಾನು ತೆಗೆದುಕೊಳ್ಳುತ್ತೇನೆ, ದಯಮಾಡಿ ನನ್ನೊಟ್ಟಿಗಿರ್ರಿ. Though Moses was disciplined for his act of unbelief and not allowing to enter the promised land, he died in faith. ಮೋಶೆಯ ಆತನು ಮಾಡಿದಂತ ಒಂದು ಕಾರಣಕ್ಕಾಗಿ, ದೇವರ ವಿರುದ್ಧವಾಗಿ ಮಾಡಿದಂತ ವಿಷಯಕ್ಕಾಗಿ ಆತನು ವಾಗ್ದಾನ ದೇಶಕ್ಕೆ ಹೋಗದೇ ಇದ್ದಾಗೂ ಸಹ ಆತನು ನಂಬಿಕೆಯಿಂದ ಸತ್ತು. He not only died in faith, he died as an honored servant of God. ಆತನು ನಂಬಿಕೆಯಿಂದ ಮಾತ್ರ ಸಾಯದೆ ಆತನು ದೇವರಿಂದಲೇ ಮಾನವನ್ನ ಪಡೆದುಕೊಂಡವನಾಗಿ ಆತನು ಸತ್ತನು, ದೇವರ ಸೇವಕನಾಗಿ ಸತ್ತನು. Does God put anybody to death? ಯಾರನ್ನಾದರೂ ದೇವರೇ ಮರಣಕ್ಕೆ ಒಪ್ಪಿಸುತ್ತಾನೋ? Say the right word. ಸಾಯಿಸುವುದುಂಟಾ? ದೇವರೇ ಸಾಯಿಸುತ್ತಾನಾ ಎಂಬುದಾಗಿ ನಾವು ನೋಡುತ್ತೇವೆ. Does God kill anybody? ದೇವರು ಯಾರನ್ನಾದರೂ ಸಾಯಿಸುತ್ತಾನೋ? Will it be a surprise for us? ಅದು ನಮಗೆ ಆಶ್ಚರ್ಯವಾಗಿರುತ್ತದೋ? We need to read the Bible. There are so many passages where we see God put them to death.
ನಾವು ನೋಡುತ್ತೇವೆ ಅನೇಕ ವಾಕ್ಯಗಳಲ್ಲಿ ದೇವರು ಅನೇಕರನ್ನ ಸಾಯಿಸುತ್ತಾನೆ ಎಂಬುದಾಗಿ. In Genesis 38, Judah's children, Er and Onam, they were wicked. God took them. 38ನೇ ಅಧ್ಯಾಯ ಆದಿಕಾಂಡ ಪುಸ್ತಕದಲ್ಲಿ ಅರ್ ಮತ್ತು ಆನಾನ್ ಎಂಬುದಾಗಿರುವಂತಹ ಮಕ್ಕಳನ್ನ ದೇವರು ಆತನು ಸಾಯಿಸಿದನು. And in New Testament, Acts 5, Ananias and Sapphira. ಅನನ್ಯ ಸಫೈರಲ್ನ ಅಪೊಸ್ತಲತೆ 5ನೇ ಅಧ್ಯಾಯದಲ್ಲಿ ದೇವರು ಸಾಯಿಸಿದನು. 1 Corinthians 11:30, we see because of this some of you sleep or die. 1 ಕೊರಿಂಥ 11:30ರಲ್ಲಿ ಈ ಕಾರಣದಿಂದ ನಿಮ್ಮಲ್ಲಿ ಅನೇಕರು ನಿದ್ರೆ ಹೋಗುತ್ತೀರಿ ಎಂಬುದಾಗಿ ನೋಡುತ್ತೇವೆ. So the question, does God put anybody to death? Don't be surprised when you study the word of God. ದೇವರು ಯಾರನ್ನಾದರೂ ಸಾಯಿಸುತ್ತಾನೋ ಎಂಬುದಾಗಿ ಪ್ರಶ್ನೆ ಇರುವುದಾದರೆ ಅದರಿಂದ ಯಾವ ಆಶ್ಚರ್ಯವೂ ಬೇಕಾಗಿಲ್ಲ. ಅಂಬುದು ಆ ರೀತಿಯಾಗಿ ಮಾಡಿದ್ದಾನೆ ದೇವರ ವಾಕ್ಯದಲ್ಲಿ. Not all the people who are dying is a judgment from God. ಎಲ್ಲರೂ ಸಾಯುತ್ತಿರುವಾಗ ಅದೆಲ್ಲವೂ ದೇವರ ಒಂದು ನ್ಯಾಯ ತೀರ್ಪು ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ. But at least some people dying before their time is a direct response to their sin. ಆದರೆ ತಮ್ಮ ಸಮಯಕ್ಕಿಂತ ಮುಂಚೆ ದೇವರವರನ್ನ ತೆಗೆದುಕೊಳ್ಳುವುದಾದ್ರೆ At least ಕೆಲವರಾದರೂ ಆ ರೀತಿಯಾಗಿ ಸಮಯಕ್ಕೆ ಮುಂಚೆ ಅವರನ್ನ ದೇವರು ತೆಗೆದುಕೊಳ್ಳುವುದಾದ್ರೆ ಅದು ಅವರ ಪಾಪವಾಗಿರುತ್ತದೆ. Remember ಸಾಮ್ಸನ್ ವಿಷಯವಾಗಿ ನಾವು ನೋಡುವುದಾದ್ರೆ and remember ಸೌಲನ ಕುರಿತಾಗಿ ನೋಡುವುದಾದರೆ first king, ಮೊದಲನೇ ಅರಸನು. remember David's son Absalom, ದಾವೀದನ ಮಗನನ್ನ ನೋಡಿರಿ. So there are many incidents in the Bible. God took people before their time. ಅವರ ಸಮಯಕ್ಕಿಂತ ಮುಂಚೆ ದೇವರು ಅವರನ್ನ ತೆಗೆದುಕೊಳ್ಳುವುದನ್ನ ನಾವು ನೋಡುತ್ತೇವೆ. So God is the one who allowed Moses to die, or God put Moses to death. ಮೋಶೆಯನ್ನ ದೇವರು ಆತನು ಮರಣಕ್ಕೆ ಒಪ್ಪಿಸಿದನು ಅಥವಾ ಆತನ ಪ್ರಾಣವನ್ನ ತೆಗೆದುಕೊಂಡನು ಎಂಬುದಾಗಿ ನಾವು. But the difference here is Moses was God allowed him to die, and he additional honor God gave him that he buried him. ಆದರೆ ದೇವರು ಆತನ ಪ್ರಾಣವನ್ನ ತೆಗೆದುಕೊಂಡದ್ದು ಅಥವಾ ಆತನನ್ನ ಮರಣಕ್ಕೆ ಒಪ್ಪಿಸಿದ್ದು ಮತ್ತು ಅದು ಮಾತ್ರವಲ್ಲದೆ ಆತನಿಗೆ ಗೌರವವಾದ ಆ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡುವಂತದನ್ನ ನಾವು ನೋಡುತ್ತೇವೆ. He is the only one that we read that God buried him. ಈತನ ವಿಷಯವಾಗಿ ಮಾತ್ರ ನಾವು ನೋಡುತ್ತೇವೆ ಈ ಯೆಹೋವನೇ ಆತನನ್ನ ಸಮಾಧಿ ಮಾಡಿದನು, ಆತನ ದೇಹವನ್ನ ಸಮಾಧಿ ಮಾಡಿದನು. Well, when you come to the epistle of Jude, we read additional information about the angels who were there. ಯೂದನ ಪತ್ರಿಕೆಯಲ್ಲಿ ನಾವು ಬರುವಾಗ ಅಲ್ಲಿ ದೇವದೂತರು ಇದ್ದರು ಎಂಬುದಾಗಿರುವಂತ ಹೊಸ ವಿಷಯವನ್ನ ನಾವು ಅಲ್ಲಿ ನೋಡುತ್ತೇವೆ. Things that was not in the Old Testament, the Holy Spirit has revealed in the epistle of Jude, and about Satan arguing for the body of Moses. ಮೋಶೆಯ ಒಂದು ದೇಹದ ವಿಷಯವಾಗಿ ಮಾತಾಡಿಕೊಳ್ಳುವಂತದ್ದು, ವ್ಯಾಜ್ಯ ಮಾಡುವಂತದ್ದನ್ನ, ವಾಗ್ವಾದ ಮಾಡುವಂತದನ್ನ ನಾವು ನೋಡುತ್ತೇವೆ. And I don't have time to explain all of that, what that means, but we remember that God not only, verse 5 says he died in the land of Moab according to the word of the Lord. 5ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಯೆಹೋವನ ಮಾತಿನ ಪ್ರಕಾರವೇ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ ದೇಹ ಬಿಟ್ಟನು ಎಂಬುದಾಗಿ. And some commentators have mentioned it instead of the word of God by the mouth of the Lord. ಇಲ್ಲಿ ಯೆಹೋವನ ಮಾತಿನಂತೆ ಎಂಬುದಾಗಿ ಬದಲಾಗಿ ಯೆಹೋವನ ಬಾಯಿಯಿಂದ ಎಂಬುದಾಗಿ ಅವರು ಕೆಲವರು ತಿಳಿಸುತ್ತಾರೆ. And some say that the Lord kissed him and buried him. ಕೆಲವರು ಈ ರೀತಿಯಾಗಿ ತಿಳಿಸುತ್ತಾರೆ, ಮೋಶೆಯನ್ನ ಮುದ್ದಿಟ್ಟು ಆತನನ್ನ ಸಮಾಧಿ ಮಾಡಿದನು ತನ್ನ ಸೇವಕನನ್ನ ಎಂಬುದಾಗಿ. Why this man got such an honor? ಯಾಕೆ ಈ ಮನುಷ್ಯನು ಈ ರೀತಿಯಾದಂತ ಮಾನವನ್ನ ಆತ ಪಡೆದನು? I don't have time to explain, but if you read Hebrews 11:24 and 25, we see the reason. ನಮಗೆ ಸಮಯವಿಲ್ಲ ಪೂರ್ಣವಾಗಿ ನೋಡುವುದಕ್ಕೆ, ಆದ್ರೆ ಇಬ್ರಿಯ 11, 24, 25 ನೀವು ಓದೋದಾದರೆ ಅಲ್ಲಿ ನಿಮಗೆ ಕಾರಣ ಕೊಡಲ್ಪಟ್ಟಿದೆ. God took him and God buried him. He kissed him and buried him. ಮೋಶೆಯನ್ನ ದೇವರು ಆತನ ತೆಗೆದುಕೊಂಡು ಮುದ್ದಿಟ್ಟು ಆತನನ್ನ ಸಮಾಧಿ ಮಾಡಿದನು.
And nobody knows where he was buried up to this day, it says. ಇಲ್ಲಿಯವರೆಗೆ ಆತನನ್ನ ಎಲ್ಲಿ ಹೂಣಿಟ್ಟಿದ್ದಾನೆ ದೇವರೆಂಬುದಾಗಿ ಯಾರಿಗೂ ಗೊತ್ತಿಲ್ಲ. Maybe one of the reason that such a leader of Israel, his tomb could have become an idol place. It could have led to idolatry. So God didn't allow anyone to see where he buried him. ಯಾಕೆ ಎಂಬುದಾಗಿ ನಾವು ನೋಡುವುದಕ್ಕೆ ಒಂದು ಕಾರಣ ಏನೆಂದರೆ, ಮೋಶೆ ದೊಡ್ಡ ಒಂದು ನಾಯಕನಾಗಿದ್ದನು. ಆತನ ಒಂದು ಸಮಾಧಿ ಸ್ಥಳವಿರುವುದಾದ್ರೆ ಅದು ಒಂದು ವಿಗ್ರಹ ಆರಾಧನೆಗೆ ಒಳಗಾಗುವ ಒಂದು ಸ್ಥಳವಾಗಿ ಆಗಬಹುದೆಂಬುದಾಗಿರುವಂತ ಕಾರಣ. You know what happens in Delhi and Chennai, Marina Beach. You know what happens there. ಡೆಲ್ಲಿ ಮತ್ತು ಮರೀನಾ ಬೀಚ್ ನಲ್ಲಿ ಆಗುವಂತ ವಿಷಯಗಳು ನಮಗೆ ತಿಳಿದಿದೆ. The leaders' tomb are worshipped or venerated by people. ಆ ಒಂದು ನಾಯಕರ ಒಂದು ಸಮಾಧಿಯ ಬಳಿಗೆ ಹೋಗಿ ಜನರು ಆ ಒಂದು ಪೂಜೆಯನ್ನ ಪುರಸ್ಕಾರವನ್ನ ಆರಾಧನೆ ಮಾಡುವುದನ್ನ ನೋಡಬಹುದು. They are all closed tombs. There is only one empty tomb, that is the tomb of the Lord Jesus Christ. ಇದೆಲ್ಲವೂ ಸಹ ಮುಚ್ಚಲ್ಪಟ್ಟಂತ ಸಮಾಧಿಗಳಾಗಿವೆ, ಆದ್ರೆ ತೆರೆದಿರುವಂತ ಒಂದೇ ಸಮಾಧಿ ಯೇಸು ಕ್ರಿಸ್ತನ ಸಮಾಧಿ. When you look at this passage, we see Moses was so special. His last moments on earth were spent in intimate fellowship with God. ಇದು ಮೋಶೆ ಒಂದು ಉನ್ನತವಾದಂತ ಒಂದು ದೇವರೊಟ್ಟಿಗೆ ಇದ್ದಂತ ಅನ್ಯೋನ್ಯತೆಯನ್ನ ನಾವು ನೋಡುತ್ತೇವೆ. ಕೊನೆಯ ಸಮಯದಲ್ಲಿ ದೇವರಿಗೆ ಬಹಳವಾಗಿ ಹತ್ತಿರವಾಗಿದ್ದಂತ ವ್ಯಕ್ತಿಯನ್ನ ನಾವು ನೋಡುತ್ತೇವೆ. God permitted no human to take part in his burial. ಯಾವೊಬ್ಬ ಮನುಷ್ಯನು ಆತನ ಅಂತ್ಯ ಸಂಸ್ಕಾರದಲ್ಲಿ ಪಾಲುಗೊಳ್ಳದೇ ಇರುವ ಹಾಗೆ ದೇವರು ಆತನಲ್ಲಿ ಆತನೊಟ್ಟಿಗೆ ಮಾಡಿದನು. We read Israel mourned for him for 30 days. ಇಸ್ರೇಲರು ಆತನ ಸಾವಿಗಾಗಿ 30 ದಿವಸಗಳು ದುಃಖಿಸಿದರು. Normal was 7 days, as we read it in when Jacob died. ಯಾಕೋಬನು ಸತ್ತಾಗ 7 ದಿವಸ ಜನರು ಅವರು ಗೋಳಾಡಿದರು ಎಂಬುದಾಗಿ ಅಥವಾ ದುಃಖಿಸಿದರು. But Israel mourned for 30 days. ಆದರೆ ಇಸ್ರೇಲ್ ಜನರು 30 ದಿವಸಗಳು ದುಃಖಿಸಿದರು ಎಂಬುದಾಗಿ ನೋಡುತ್ತೇವೆ. Then we read about Joshua, how Moses laid his hand and he was filled with the spirit of wisdom. ಅದಾದ ನಂತರ ಮೋಶೆಯು ನನ್ನ ಮಗನಾದ ಯೋಶನ ಮೇಲೆ ಕೈ ಇಟ್ಟದರಿಂದ ಆತನು ಜ್ಞಾನ ಸಂಪನ್ನನಾದನು ಎಂಬುದಾಗಿ ಹೋಗ್ತೇವೆ. Verse 10 to 12. 10-12. ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಬಳಿಕೆಯಾಗಿದ್ದನು. ಆತನು ಐಗುಪ್ತ ದೇಶದಲ್ಲಿ ಫರೋಹನ ಮುಂದೆಯೂ ಅವನ ಪ್ರಜಾ ಪರಿವಾರದವರ ಮುಂದೆಯೂ ವಿಧ ವಿಧವಾದ ಅದ್ಭುತ ಮಹತ್ಕಾರ್ಯಗಳನ್ನ ನಡೆಸುವುದಕ್ಕೆ ಯೆಹೋವನು ಅವನನ್ನ ಕಳುಹಿಸಿದನು. ಇಸ್ರೇಲ್ ಮುಂದೆ ವಿಶೇಷವಾದ ಭುಜ ಪರಾಕ್ರಮವನ್ನು ಭಯಂಕರ ಕಾರ್ಯಗಳನ್ನು ನಡೆಸಿದನು. ಇಂಥವನಿಗೆ ಸಮನಾದಂತ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರೇಲರಲ್ಲಿ ಹುಟ್ಟಿದ್ದೇ ಇಲ್ಲ. Moses was unique among all the prophets because of his intimacy with the Lord. ಮೋಶೆಯು ಆತನು ಎಲ್ಲಾ ಪ್ರವಾದಿಗಿಂತ ವಿಭಿನ್ನನಾಗಿದ್ದನು, ಯಾಕೆಂದರೆ ಯೆಹೋವನ ಒಟ್ಟಿಗೆ ಆತನು ಹತ್ತಿರವಾಗಿದ್ದನು, face to face, ಮುಖಾಮುಖಿಯಾಗಿದ್ದನು. We can see in Exodus 33, Numbers 12, those experiences. ವಿಮೋಚನಕಾಂಡ 33, ಅರಣ್ಯಕಾಂಡ 12, ಅಲ್ಲಿ ನಡೆದಿರುವಂತ ಎಲ್ಲಾ ಒಂದು ಘಟನೆಗಳನ್ನ ನಾವು ನೋಡಬಹುದು. The miraculous signs and wonders and the mighty power that was demonstrated through him. ಆತನ ಮುಖಾಂತರ ನಡೆಸಿದಂತ ವಿಶೇಷವಾದ ಭುಜ ಪರಾಕ್ರಮಗಳು ಭಯಂಕರವಾದ ಕಾರ್ಯಗಳನ್ನು ಆತನು ನಡೆಸಿದನು. Now don't get mixed up with the here. Don't confuse. Don't think that you have to do all these mighty things and miracles to be close to God. ಈ ಎಲ್ಲಾ ಭಯಂಕರವಾದಂತ ಅಥವಾ ಅದ್ಭುತಗಳನ್ನ ನೀವು ಮಾಡಿದ್ರೆ ನೀವು ದೇವರ ಹತ್ತಿರಕ್ಕೆ ಇರುತ್ತಿದ್ದೇವೆ ಎಂಬುದಾಗಿ ತಿಳಿಸುವುದಲ್ಲ. God allowed in history certain times when he used the prophets like Moses' time, Elijah, Elisha's time, and Jesus' time and apostles' time, extraordinary miracles, but that's not the normal. ಸಾಧಾರಣವಾಗಿ ಅಲ್ಲದೆ ಅಸಾಧಾರಣವಾಗಿ ಪ್ರವಾದಿಗಳ ಮುಖಾಂತರ ಎಲೀಷಾ, ಅಪೊಸ್ತಲರು, ಯೇಸು ಕ್ರಿಸ್ತನು ಮತ್ತು ಇನ್ನು ಅನೇಕರ ಮುಖಾಂತರ ಆತನು ಅದ್ಭುತವಾದಂತ ಕಾರ್ಯಗಳನ್ನೆಲ್ಲವನ್ನ ಆತನು ಮಾಡುವುದಕ್ಕೆ ಉಪಯೋಗಿಸಿದನು. But don't think that you have to do like that to be close to God. ದೇವರ ಹತ್ತಿರ ಸಂಗಡ ಒಟ್ಟಾಗಿ ಹತ್ತಿರವಾಗಿ ಇರಬೇಕಾದ್ರೆ ನೀವು ಇದನ್ನೆಲ್ಲ ಮಾಡಬೇಕೆಂಬುದಾಗಿ ಇಲ್ಲ. Abraham was called a friend of God, but we don't need about one miracle. ಅಬ್ರಹಾಮನು ದೇವರ ಸ್ನೇಹಿತನು ಎಂಬುದಾಗಿ ನಾವು ಓದುತ್ತೇವೆ, ಆದ್ರೆ ಆತನು ಒಂದು ಅದ್ಭುತ ಕಾರ್ಯವನ್ನ ಮಾಡುವುದಿಲ್ಲ.
In closing, let me say this. ಮುಗಿಸುವುದರಲ್ಲಿ ನಾನು ಒಂದು ಮಾತುಗಳನ್ನು ತಿಳಿಸ್ತೇನೆ. You remember Moses when God called him in Exodus chapter 3? ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ಮೋಶೆಯನ್ನ ಕರೆದಾಗ ಯಾವ ರೀತಿಯಾಗಿದ್ದನು ಎಂಬುದಾಗಿ ನೆನಪು. How many excuse after excuse he gave, not wanting to heed to the call of the Lord. ದೇವರ ಕರೆಗೆ ಆತನು ಹೋಗಡಬಾರದೆಂಬುದಾಗಿ ಇಷ್ಟು ನೆವಗಳನ್ನ ಆತನು ತಿಳಿಸುತ್ತಾನೆ. But now look at the end of Moses, the same man who said, I cannot talk properly, I don't know properly, they will not listen to me. So many excuses he gave. But look at Deuteronomy 34 and God himself saying there was not a prophet like him. ಆತನು ನನ್ನ ಮಾತನ್ನು ಯಾರು ಕೇಳುತ್ತಾರೆ, ನಾನು ಮಾತು ಬಲ್ಲದವನು ಎಂಬುದಾಗಿರುವಂತಹ ಅನೇಕ ನೆಪಗಳನ್ನ ಆತನು ತಿಳಿಸ್ತಾನೆ. ಆದ್ರೆ ಇಂತಹ ಮನುಷ್ಯನ ಅಂತ್ಯವನ್ನ ನಾವು ನೋಡುತ್ತೇವೆ. ಎಂತಹ ಒಂದು ಅದ್ಭುತವಾದಂತ ಅಂತ್ಯ. ದೇವರು ತಾನೇ ಆತನನ್ನ ಹೊಣಿಟ್ಟನು. ಅದೇ ರೀತಿಯಾಗಿ ಆತನ ಹಾಗೆ ಸಮಾನವಾದ ಮತ್ತೊಂದು ಪ್ರವಾದಿ ಇಸ್ರೇಲಲ್ಲಿ ಹುಟ್ಟಿದ್ದೇ ಇಲ್ಲ ಎಂಬುದಾಗಿ ತಿಳಿಸುವಂತ ಮಾತು. There is a great lesson for you and me in this. ನನಗೆ ನಿಮಗೆ ದೊಡ್ಡ ಒಂದು ಪಾಠ ಇದರಲ್ಲಿದೆ. I hope you listen carefully. ಇದನ್ನ ನೀವು ಎಚ್ಚರಿಕೆಯಿಂದ ಕೇಳಿರಿ. When God calls you and gives you some responsibility, ದೇವರು ನಿಮಗೆ ಒಂದು ನಿಮ್ಮನ್ನ ಕರೆದು ಒಂದು ಜವಾಬ್ದಾರಿಕೆಯನ್ನು ಕೊಡುವಾಗ often times we say, no, not me, I don't want to do it, I want to get down. Be very careful. ನಾನು ಇದನ್ನ ಮಾಡೋದಕ್ಕೆ ನನಗೆ ಇಷ್ಟವಿಲ್ಲ, ನಾನು ಮಾಡೋದಕ್ಕೆ ಸಾಧ್ಯವಿಲ್ಲ, ನಾನು ಕೆಳಗಿಳಿಯುತ್ತೇನೆ ಎಂಬುದಾಗಿ ಹೇಳುವಾಗ ಎಚ್ಚರಿಕೆಯಿಂದ ಇರ್ರಿ. When God gives you a privilege to serve him, take it gladly. ಇದನ್ನ ಆತನನ್ನ ಸೇವೆ ಮಾಡುವುದಕ್ಕೆ ನಮಗೆ ದೇವರ ಅವಕಾಶವನ್ನ ಕೊಟ್ಟಿರುವಾಗ ಅದನ್ನ ಸಂತೋಷದಿಂದ ಸ್ವೀಕರಿಸಿರಿ. Like Moses' excuse, for every excuse Moses put forward, God answered it and he said, I will be with you. ಮೋಶೆ ದೇವರ ಮುಂದೆ ಇಟ್ಟಂತ ಎಲ್ಲಾ ಕುಟ್ಟು ನೆವಗಳಿಗೆ ದೇವರು ಆತನು ನಾನೇ ನಿನ್ನೊಟ್ಟಿಗೆ ಇದ್ದೇನೆ ಎಂಬುದಾಗಿ ಆತನು ಉತ್ತರ ಕೊಟ್ಟನು. We read there finally when Moses said, send somebody else, God got angry. ಮೋಶೆ ಕೊನೆಯದಾಗಿ ನನ್ನನ್ನ ಬೇಡ ಬೇರೆ ಯಾರನ್ನಾದರೂ ಕಳುಹಿಸಿ ಎಂಬುದಾಗಿ ಹೇಳುವಾಗ ಯೆಹೋವನು ಕೋಪಗೊಂಡನು ಎಂಬುದಾಗಿ ಗೊತ್ತೇವೆ. Until then he didn't get angry. He answered all his excuses. ಅಲ್ಲಿಯವರೆಗೆ ದೇವರು ಆತನ ತಾಳ್ಮೆಯಿಂದ ಕೋಪಗೊಳ್ಳದೆ ಆತನ ಎಲ್ಲವನ್ನ ಆತನು ಉತ್ತರಿಸಿದನು. But finally he said, send somebody else. God got angry. ಬೇರೆಯವರನ್ನ ಕಳುಹಿಸು ಎಂಬುದಾಗಿ ಹೇಳುವಾಗ ದೇವರು ಕೋಪಗೊಂಡನು. If Moses didn't come forward to take that responsibility, Deuteronomy 34, this statement wouldn't have been there. ಮೋಶೆ ಆಗ ಅದನ್ನ ತೆಗೆದುಕೊಳ್ಳದೆ ಇದ್ದರೆ ಇಲ್ಲಿ 34ನೇ ಅಧ್ಯಾಯದಲ್ಲಿ ನಾವು ಓದುವ ಆ ಒಂದು ವಿಷಯವು ಇಲ್ಲಿ ಇರುತ್ತಿರಲಿಲ್ಲ. Don't think that you and I are indispensable. ನಾವುಗಳು ನಾವಿಲ್ಲದೆ ಇದ್ರೆ ದೇವರ ಕೆಲಸ ಹೋಗುವುದಿಲ್ಲ ಅಂತ ಅನಿಸಬೇಡ್ರಿ. God will, if you remove that responsibility, you don't want that, God will use somebody else. ನಿಮಗೆ ಆ ಒಂದು ಅವಕಾಶ, ನಿಮಗೆ ಜವಾಬ್ದಾರಿ ಬೇಡ ಎಂಬುದಾಗಿ ನೀವು ತಿರಸ್ಕಾರ ಮಾಡುವುದಾದ್ರೆ ದೇವರು ಇನ್ನೊಬ್ಬನನ್ನ ಉಪಯೋಗಿಸಿಕೊಳ್ಳುತ್ತಾನೆ. And you will be the losers of the blessing. ಆ ಒಂದು ಆಶೀರ್ವಾದವನ್ನ ಕಳೆದುಕೊಳ್ಳುವವರು ನೀವೇ ಆಗಿರ್ತೀರಿ. Moses was a man of God, we read. ಮೋಶೆ ದೇವರ ಮನುಷ್ಯನಾಗಿದ್ದನು ಎಂಬುದಾಗಿ ನಾವು ಓದುತ್ತೇವೆ. In the New Testament, only one man is given that name, that is young Timothy. He was also called, O man of God. ಹೊಸ ಒಡಂಬಡಿಕೆಯಲ್ಲಿ ಆ ಒಂದು ಹೆಸರು ಒಬ್ಬನಿಗೆ ಮಾತ್ರ ನಾವು ನೋಡುತ್ತೇವೆ, ಯವನಸ್ಥ ತಿಮೋತಿಯನಿಗೆ ಒಬ್ಬ ದೇವ ಮನುಷ್ಯನೇ ಎಂಬುದಾಗಿ. Timothy didn't do any miracle. Actually, he was a sick man. He had stomach problem quite often. ತಿಮೋತಿಯ ನೋಡುವುದಾದರೆ ಯಾವ ಒಂದು ಅದ್ಭುತಗಳನ್ನ ಆತನು ನಡೆಸಲಿಲ್ಲ. ಆತನು ಬಲಹೀನನಾದಂತ ಒಬ್ಬ ಯವನಸ್ಥನಾಗಿದ್ದಾನೆ. He had novel. That's why Paul tells drink a little wine. ಆತನಿಗೆ ಹೊಟ್ಟೆಯ ಒಂದು ಜೀರ್ಣದ ಸಮಸ್ಯೆ ಇರುವಂತದ್ದಾಗಿತ್ತು. ಆದ್ದರಿಂದ ಆತನಿಗೆ ಒಂದು ಸ್ವಲ್ಪ ದ್ರಾಕ್ಷಾರಸವನ್ನ ನೀನು ತೆಗೆದುಕೋ ಎಂಬುದಾಗಿ ಪೌಲನೇ ತಿಳಿಸುತ್ತಾನೆ. You don't need to do any miracle to walk with God. ನೀವು ದೇವರೊಟ್ಟಿಗೆ ನಡೆಯುವುದಕ್ಕೋಸ್ಕರ ಯಾವ ಅದ್ಭುತಗಳನ್ನ ನೀನು ನಡೆಸಬೇಕಾಗಿಲ್ಲ. You don't need to do any great ministry to walk with God. ದೊಡ್ಡ ಸೇವೆಯನ್ನ ಮಾಡಬೇಕಾಗಿಲ್ಲ ದೇವರೊಟ್ಟಿಗೆ ನಡೆಯುವುದಕ್ಕೋಸ್ಕರ. Moses introduced a new era in the history of God's people, the age of the law. ಮೋಶೆಯು ಒಂದು ಧರ್ಮಶಾಸ್ತ್ರದ ಯುಗವನ್ನ ಆತನ ಮುಖಾಂತರ ದೇವರು ಅದನ್ನು ಪ್ರಾರಂಭಿಸಿದನು. But in this book, chapter 18, verse 15, God gave a promise, I will raise a prophet like Moses.
ಆದರೆ 18ನೇ ಅಧ್ಯಾಯ 15ನೇ ವಚನದಲ್ಲಿ ಮೋಶೆಯ ಹಾಗೆ ಇರುವಂತ ನನ್ನ ಹಾಗೆ ಇರುವಂತ ಇನ್ನೊಬ್ಬ ಪ್ರವಾದಿಯನ್ನ ನಾನು ಎಬ್ಬಿಸುವೆನು ಎಂಬುದಾಗಿ ದೇವರು ತಿಳಿಸುತ್ತಾನೆ. Finally, that day came when the Lord Jesus Christ incarnated, came into this world. ಆ ಒಂದು ದಿವಸವು ಕೊನೆಯದಾಗಿ ಬಂದಿತ್ತು. ಯೇಸು ಕ್ರಿಸ್ತನು ಆತನು ನರಾವತಾರವಾಗಿ ಬಂದನು. In the book of Hebrews chapter 3 and all through Hebrew, we read about the greatness of that prophet, the Lord Jesus Christ, who is the Son, greater than Moses. ಆದರೆ ಆತನ ಒಂದು ಪ್ರಾಮುಖ್ಯವನ್ನು, ಆತನ ಒಂದು ಶ್ರೇಷ್ಠತೆಯನ್ನ ನಾವು ನೋಡುತ್ತೇವೆ. ಏನಂದ್ರೆ ಆತನು ಎಲ್ಲಾ ಪ್ರವಾದಿಗಳಿಗಿಂತ ಉನ್ನತವಾದಂತವನು, ಆತನು ಮಗನಾಗಿದ್ದಂತವನು ಎಂಬುದಾಗಿ ನೋಡ್ತೇವೆ. He offered to take Israel into a new era, the age of his grace. ಆತನು ಒಂದು ಹೊಸ ಯುಗವನ್ನ, ಅಂದರೆ ಕೃಪಾಯುಗವನ್ನ ಪ್ರಾರಂಭಿಸುವುದಕ್ಕೆ ಆತನು ದೇವರು ಉಪಯೋಗಿಸಿದನು. We read in John 1, the law came through Moses, but grace and truth came through Jesus Christ. ಒಂದು ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ, ಆದರೆ ಕೃಪೆಯು ಸತ್ಯತೆಯು ಯೇಸು ಕ್ರಿಸ್ತನ ಮುಖಾಂತರ ಬಂತು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. Moses was a great man of God. ಮೋಶೆಯು ಶ್ರೇಷ್ಠನಾದಂತ ದೇವ ಮನುಷ್ಯನಾಗಿದ್ದನು. Nobody like him. ಆತನ ಹಾಗೆ ಪ್ರವಾದಿ ಇರಲಿಲ್ಲ. But our Lord is greater than Moses. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನಿಗಿಂತ He is greater than Aaron. ಆತನು ಆರೋನನಿಗಿಂತಲೂ ಶ್ರೇಷ್ಠನು. He is greater than the temple. ಆತನು ದೇವಾಲಯಕ್ಕಿಂತಲೂ ಶ್ರೇಷ್ಠನು. He is greater than Jonah, greater than Solomon. ಆತನು ಯೋನನಿಗಿಂತಲೂ ಸೊಲೊಮೋನನಿಗಿಂತಲೂ ಶ್ರೇಷ್ಠನಾದಂತವನು. When he came, he offered Israel this age of grace. ಆತನು ಬಂದಾಗ ಈ ಇಸ್ರೇಲರಿಗೆ ಕೃಪೆಯನ್ನ ಆತನು ಕೊಡುವುದಕ್ಕೆ ಬಂದನು. But the nation and its leaders rebelled, rejected and killed him. ಆದರೆ ಇಸ್ರೇಲು ಜನಾಂಗವಾಗಿ ಅವರ ಧಾರ್ಮಿಕ ನಾಯಕರು ಆತನನ್ನ ಕೊಂದು ಹಾಕಿದರು. But a day is coming, at his second coming, Israel will repent and they will accept him, and God will avenge for his people. ಒಂದು ದಿವಸ ಮುಂದೆ ಬರಲಿಕ್ಕಿದೆ, ಆತನು ತಿರುಗಿ ಬರುವಂತನಾಗಿದ್ದಾನೆ. ಆ ಇಸ್ರೇಲ್ ಜನರನ್ನ ಆತನು ಪುನರ್ಸ್ಥಾಪಿಸುವಂತನಾಗಿದ್ದಾನೆ, ತನ್ನ ವೈರಿಗಳನ್ನ ಸಂಹಾರ ಮಾಡುವಂತ. God is not done away with Israel. He will bring them back after the tribulation, when they look to the one whom they pierced, and they will mourn and repent, and their end will be greater than their beginning. ನಾವು ನೋಡುತ್ತೇವೆ, ಇಸ್ರೇಲ್ ಜನಾಂಗವು ಅದು ಒಂದು ಮಹಾಸಂಕಟ ಕಾಲ ಆದ ನಂತರ ಅವರು ತಾನು ಇರಿದವನನ್ನ ಅವರು ನೋಡಿ ಮನಮರುಗಿದವರಾಗಿ ಪಶ್ಚಾತ್ತಾಪದಿಂದ ತಿರುಗಿ ಅವರ ಒಂದು ಪುನಃಸ್ಥಾಪನೆಯು ಅವರ ಒಂದು ಪ್ರಾರಂಭಕ್ಕಿಂತಲೂ ಅಂತ್ಯವು ಬಹಳ ಉನ್ನತವಾಗಿರುವುದನ್ನು ನೋಡುತ್ತೇವೆ. Paul speaks about that in Romans 9-11. ಪೌಲನು ಅದನ್ನ 9ರಿಂದ 11ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನು ತಿಳಿಸುತ್ತಾನೆ. In concluding, brothers and sisters, we are more privileged than the nation of Israel. ನನ್ನ ಪ್ರಿಯ ಸಹೋದರ ಸಹೋದರರಿಗೆ ಮುಗಿಸುವುದಕ್ಕಿಂತ ಮುಂಚೆ ನಾವು ಇಸ್ರೇಲರಿಗಿಂತಲೂ ಬಹಳ ಅವಕಾಶಿಗಳಾಗಿದ್ದೇವೆ. The study of the book of Deuteronomy was a great blessing to me. ಈ ಒಂದು ಧರ್ಮೋಪದೇಶ ಕಾಂಡ ಪುಸ್ತಕದ ಅಧ್ಯಯನ ನಮಗೆ ದೊಡ್ಡ ಆಶೀರ್ವಾದವೇ ಆಗಿತ್ತು. Obey and be blessed. ವಿಧೇಯರಾಗಿ ಆಶೀರ್ವಾದಕ್ಕೆ ಒಳಗಾಗಿ. How much more blessed we are in the age of grace, in the church age. ಸಭೆ ಮತ್ತು ಕೃಪೆಯ ಯುಗದಲ್ಲಿ ನಾವು ಇನ್ನೂ ಎಷ್ಟು ಆಶೀರ್ವಾದತರಾಗಿದ್ದೇವೆ. Yes, we are going through a terrible time at this pandemic time. ಈ ಒಂದು ಸೋಂಕಿನ ಕಾಲದಲ್ಲಿ ನಾವು ಬಹಳ ಕಷ್ಟದಲ್ಲಿ ಹೋಗ್ತಾ ಇದ್ದೇವೆ, ಹೌದು ನಿಜ. But we have a glorious hope. ಆದ್ರೆ ನಮಗೆ ಮಹಿಮೆಯ ಒಂದು ನಿರೀಕ್ಷೆ ಇದೆ. May the Lord help you to ponder on him and come closer to him, walk with him, know him face to face through the word of God. ಆತನೊಟ್ಟಿಗೆ ನಾವು ಹತ್ತಿರವಾಗಿ ಬಂದು ಆತನನ್ನ ಮುಖಾಮುಖಿಯಾಗಿ ನಾವು ದೇವರ ವಾಕ್ಯದ ಮುಖಾಂತರ ನಾವು ಆತನನ್ನ ಅರಿಯುವವರಾಗಿ ಆತನನ್ನ ಧ್ಯಾನ ಮಾಡುವವರಾಗಿ. I thank you for the last 3 months giving me the opportunity to. This is not an in-depth study, just a melnota, just a bird's eye view. Thank you, and it's been a blessing to me. I hope in some way it's been a blessing to you. ಈ ಒಂದು 3 ತಿಂಗಳು ಈ ಅಧ್ಯಯನವನ್ನ ನಡೆಸುವುದಕ್ಕೆ ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ, ವಂದನೆಗಳು. ಈ ಒಂದು ಮೇಲ್ನೋಟದ ಒಂದು ಅಧ್ಯಯನವು ಅದು ಆಳವಾದ ಅಧ್ಯಯನವಾಗಿರಲಿಲ್ಲ.
ಇದು ಆಶೀರ್ವಾದದಾಯಕವಾಗಿತ್ತು. ನಿಮಗೂ ಕೂಡ ಅದೇ ರೀತಿಯಾಗಿ ಆಗಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. May God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.